श्रीगुरुभ्यो नमः। हरि ओम्। ओं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदान्तसारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहं गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो ऋषिभ्यो नमो महभ्यो नमो गुरुभ्यः। ओम ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಗ್ರಹದಿಂದ ನಾವು ಈ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯವನ್ನು ಸ್ವಾಮಿಗಳವರೇನು ಅನುವಾದ ಮಾಡಿಕೊಟ್ಟಿದ್ದಾರಲ್ಲ ಆಚಾರ್ಯರ ಭಾಷೆನ, ಅದರ ಮೂಲಕ ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಒಂದು ಪ್ರಶ್ನೋತ್ತರ ಅಥವಾ ಯಾವುದಾದ್ರೂ ಇದುವರೆಗೂ ಆಗಿರೋದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳೋದು ಅಂತ, ಅಥವಾ ಇದುವರೆಗೂ ಏನಾಗಿತ್ತೋ ಅದರ ಒಂದು ರಿವಿಷನ್ ಅಂತ, ಮತ್ತೆ ಅದರ ಒಂದು ಪುನರಾವಲೋಕನ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಸೇರಿದ್ದೀವಿ. ಪ್ರಶ್ನೆಗಳೇನಾದರೂ ಇದೆಯಾ ಮೊದಲಿಗೆ ಹೋಗೋದಕ್ಕೆ ಮುಂಚೆ? ಪ್ರಶ್ನೆಗಳೇನಾದರೆ ಆಮೇಲೆ ಬೇಕಾದ್ರೂ ಕೇಳ್ಬೋದು, ಈಗಲೇನಾದರೂ ಇದ್ದರೆ ಅದನ್ನು ಬೇಕಾದ್ರೂ ಕೇಳ್ಬೋದು. ಮೊದಲು ಪ್ರಶ್ನೆ ಮಾಡ್ತಾನೆ ಆಮೇಲಿಂದನೇ ಯಾವ್ದಾದ್ರು ಬಂದಾಗ ಆಗಲೇ ಕೇಳಬೇಕಾದ್ರೆ. ಈಗ ಮೊದಲು ಈ ಪ್ರಶ್ನೆ ಮೊದಲೇ ಕೇಳಿತ್ತು ಬೇರೆ ಬೇರೆ ಸೆಷನ್ ಮಾಡಿದಾಗ, ಆದರೂ ತಿಳ್ಕೊಳ್ಳೋದಕ್ಕೋಸ್ಕರ ವೇದಗಳನ್ನು 4 ವಿಭಾಗ ಮಾಡ್ತಾರಲ್ಲ, ಯಾವ್ಯಾವುದು ಅದು ವೇದ, ಮತ್ತು ಯಾವ ದೃಷ್ಟಿಯಿಂದ, ಯಾವ ಒಂದು ಸೂಚನೆಯಿಂದ, ಯಾವ ದೃಷ್ಟಿಕೋನದಿಂದ ಅದನ್ನೆಲ್ಲ ವಿಭಾಗ ಮಾಡಿದೆ? ಋಗ್ವೇದ ಋಕ್ಕುಗಳು ಮಂತ್ರ ಭಾಗ ಇರೋದನ್ನ ಋಗ್ವೇದ ಅಂತ ಮಾಡಿದೆ. ಯಜುರ್ವೇದ ಗದ್ಯ ರೂಪವಾಗಿರೋದನ್ನ ಯಜುರ್ವೇದ, ಗಾನ ರೂಪವಾಗಿರೋದನ್ನ ಸಾಮವೇದ. ಅಲ್ಲ, ಋಗ್ವೇದವು ಮಂತ್ರವು ಅಲ್ಲ, ಋಗ್ವೇದದು ಎಲ್ಲರೂ ಮಂತ್ರವೇ. ವೇದದ ಮಂತ್ರಗಳು ಯಾವ ರೂಪದಲ್ಲಿದೆ ಅದು ಋಗ್ವೇದ ಅಂತ ಕರೀತಾರೆ? ಪದ್ಯ ರೂಪವಾಗಿರೋದು. ಪದ್ಯ ರೂಪವಾಗಿದ್ದು ಅಥವಾ ನಿಯತಾಕ್ಷರಗಳು ಅಂತ ಛಂದೋಬದ್ಧವಾಗಿದ್ರೆ ಅದಕ್ಕೆ ಋಗ್ವೇದ ಅಂತ, ಋಕ್ಕುಗಳು ಅಂತಲೂ ಕರೀತಾರಲ್ಲ. ಯಜುರ್ವೇದ ಅಂತಂದ್ರೆ ಗದ್ಯ ರೂಪವಾಗಿರೋದು ಯಜುರ್ವೇದ. ಗದ್ಯ ರೂಪ, ಅಲ್ಲಿ ನಿಯತಾಕ್ಷರಗಳು ಇಲ್ಲದೆ ಇದ್ದರೆ ಅದಕ್ಕೆ ಯಜುರ್ವೇದ ಅನ್ನೋದು. ಸಾಮವೇದ ಅಂತಂದ್ರೆ ಗಾನ ರೂಪದಲ್ಲಿ ಇರೋದು ಸಾಮವೇದ ಇರುವಂತದ್ದು. ಆ ಋಗ್ವೇದವನ್ನೇ ಯಜುರ್ವೇದವನ್ನು ಗಾನ ರೂಪದಲ್ಲಿ ಹೇಳ್ತಾರೆ, ಅದು ಗಾನ ರೂಪದಲ್ಲಿ ಇರುವಂಥದ್ದಕ್ಕೆ ಸಾಮವೇದ ಅಂತ ಹೇಳೋದು. ಸಾಮವೇದಕ್ಕೆ ಅದೇ ಆದ ನಿಯಮಗಳೆಲ್ಲ ಇರುತ್ತೆ. ಯಾಕಂದರೆ ಸಂಗೀತ ಅಂದಮೇಲೆ ನಿಯಮಗಳಂತೂ ನಮ್ಮಲ್ಲಿ ಇದ್ದೇ ಇದೆ. ಪಾಶ್ಚಾತ್ಯ ಸಂಗೀತ ಇರೋದಾರೆ ಇಷ್ಟ ಬಂದ ಕೂಗೋದಲ್ಲ ಇರಲಿ. ಇನ್ನು ಅಥರ್ವಣ ವೇದ ಅಂತಂದಾಗ 3 ವೇದಗಳಲ್ಲಿರೋದನ್ನು ಕೆಲವೊಂದು ವಿಷಯಗಳನ್ನು ಸಂಗ್ರಹ ಮಾಡಿ ಇಡಬೇಕು ಅನ್ನುವ ಕಾರಣದಿಂದ ಅಥರ್ವಣ ವೇದ ಅಂತ ಕರೆದಿರುವಂಥದ್ದು, ಅದರ ವಿಭಾಗ ಆಯಿತು. ಇನ್ನು ಪ್ರಸ್ತುತ ಬೃಹದಾರಣ್ಯಕೋಪನಿಷತ್ತು ಯಾವ ವೇದಗಳಲ್ಲಿ ಬರುವಂಥದ್ದು? ಯಜುರ್ವೇದ. ಸರಿ. ಚಾಂದೋಗ್ಯ ಬೇರೆಯವ್ರು ಹೇಳಿ. ಚಾಂದೋಗ್ಯ ಯಾವ ವೇದಕ್ಕೆ? ಸಾಮವೇದ. ಇನ್ನು ಈ ವೇದಗಳ ವಿಭಾಗ, ಈ ವೇದಗಳನ್ನ ಬೇರೆ ರೀತಿಯಲ್ಲಿ ಇವಾಗ 4 ವೇದಗಳು ಸರಿ, 4 ವೇದಗಳ ವಿಭಾಗ ಇದು. ಈ 4 ವೇದಗಳನ್ನ ಮತ್ತೆ ಒಂದೊಂದು ವೇದವನ್ನು ಕೂಡ ವಿಭಾಗ ಮಾಡ್ಬೋದಲ್ಲ. ಅಧ್ಯಯನ ಮಾಡಬೇಕಾದ್ರೂ ಕೂಡ ಈ ಕ್ರಮದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದೇ ಆ ವಿಭಾಗ ಯಾವುದು ಅಂತ? ಬ್ರಾಹ್ಮಣ, ಸಂಹಿತ, ಅರಣ್ಯಕ. ಸಂಹಿತ, ಬ್ರಾಹ್ಮಣ, ಅರಣ್ಯಕ. ಹೇಳ್ಬೇಕಾದ್ರೆ 2 ವಿಭಾಗ ಹೇಳೋದು, ಸಂಹಿತ, ಬ್ರಾಹ್ಮಣ ಅಂತ. ಬ್ರಾಹ್ಮಣದ ಕಡೆಯಲ್ಲಿ ಬರುವಂಥದ್ದು ಆರಣ್ಯಕ ಅಂತ. ಸಂಹಿತ ಅಂದ್ರೆ ಏನು? ಮಂತ್ರಗಳ ಭಾಗ, ಮಂತ್ರ ಪಠಣ ಮಾಡೋದು ಸಂಹಿತ. ಮಂತ್ರಗಳಿರುವಂತಹ ಭಾಗಕ್ಕೆ ಸಂಹಿತ ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣ ಅಂದ್ರೆ
ಕರ್ಮಗಳಲ್ಲಿ ಉಪಯೋಗಿಸೋದಕ್ಕೆ ವಿನಿಯೋಗ ಮಾಡೋದಕ್ಕೆ ಬ್ರಾಹ್ಮಣ. ಪ್ರಯೋಗ ಅಂತ ಹೇಳ್ತಾರೆ, ಅದಕ್ಕೆ ವಿನಿಯೋಗ ಆಗುವಂಥದ್ದು ಅಂತ. ಅಂದ್ರೆ ಮಂತ್ರಗಳನ್ನ ಬಳಸ್ಬೇಕಲ್ಲ ಅಲ್ಲಿ, ಅದಕ್ಕೆ ವಿನಿಯೋಗ ಆಗೋದು ಬ್ರಾಹ್ಮಣ ಅಂತ. ಬ್ರಾಹ್ಮಣದ ಕಡೆಯ ಭಾಗದಲ್ಲಿ ಬರುವಂಥದ್ದು ಯಾವುದು? ಆರಣ್ಯಕ ಅಂತ. ಯಾಕೆ ಆರಣ್ಯಕ ಅಂತ ಹೆಸರು ಬಂದಿದೆ? ಸ್ವಲ್ಪ ಗಮನ ಇಟ್ಟು ತುಂಬಾ ಗಲಾಟೆಯಲ್ಲಿ ಮಾಡಬಾರ್ದು. ಅರಣ್ಯ ಅಂದ್ರೆ ಏಕಾಂತವಾಸ, ಅಲ್ಲಿ ಗಮನ ಇಟ್ಟು ನಾವು ಅದನ್ನ ಅಧ್ಯಯನ ಮಾಡ್ಬೋದು ಅಂತ ಆರಣ್ಯಕ ಅಂತ ಮಾಡಿದ್ದಾರೆ. ಸೂಕ್ಷ್ಮ ವಿಚಾರಗಳು, ಆತ್ಮ ತತ್ವದ ಕುರಿತಾಗಿ ವಿಚಾರಗಳಿರೋದ್ರಿಂದ ಅಲ್ಲಿ ಆರಣ್ಯಕ ಅಂತ ಬಂದಿದೆ ಅಂತ. ಇನ್ನು ಈ ಬೃಹದಾರಣ್ಯಕ ಅನ್ನುವುದು ಯಜುರ್ವೇದದಲ್ಲಿ ಬಂದಿರೋದು ಅಂತ ಹೇಳಿದ್ದಾಯಿತು. ಈ ಯಜುರ್ವೇದದ 2 ವಿಭಾಗಗಳಿದೆ, 2 ವಿಧಗಳಿದೆ. ಅದು ಯಾವುದು ಯಜುರ್ವೇದಕ್ಕೆ 2 ವಿಭಾಗಗಳು? ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ಇವಾಗ ಶುಕ್ಲ ಯಜುರ್ವೇದ ಅನ್ನುವಂಥದ್ದು ಆದಿತ್ಯನಿಂದ ಯಾಜ್ಞವಲ್ಕರಿಗೆ ಬಂತು ಅಂತ. ಅದು ಕತೆ ಇದೆ, ಮಹಾದರ್ಶನದ ಕತೆ ಓದಿದ್ರೆ ನಮ್ಗೆ ಅದು ಗೊತ್ತಾಗುತ್ತೆ. ಅಲ್ಲೇನಾಗುತ್ತೆ, ವೈಶಂಪಾಯನರು ಯಾವುದೋ ಒಂದು ಪ್ರಾಯಶ್ಚಿತ್ತ ಯಾಗನೋ ಏನಕ್ಕೂ ಗೊತ್ತಿಲ್ಲ ನಂಗೆ, ಅಕಸ್ಮಾತ್ ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಅದನ್ನ ನಂಗೆ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ವೈಶಂಪಾಯನರು ಒಂದು ಪ್ರಾಯಶ್ಚಿತ್ತದ ಕರ್ಮಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಷ್ಯರುಗಳ ಹತ್ರ ಬರ್ತಾರೆ. ಯಾಜ್ಞವಲ್ಕರು ಕೂಡ ಒಬ್ಬ ಶಿಷ್ಯರು ವೈಶಂಪಾಯನರಿಗೆ, ಅದೇ ರೀತಿ ಬೇರೆ ಶಿಷ್ಯಂದ್ರಗಳು ಕೂಡ ಇರ್ತಾರೆ. ಆಗ ಯಾಜ್ಞವಲ್ಕರ್ ಏನ್ ಹೇಳ್ತಾರೆ, ನಾನು ಇವರೆಲ್ಲಾನು ಮಾಡೋದನ್ನ ನಾನೇ ಮಾಡ್ತೀನಿ ಅಂತ, ನಾನು ಒಬ್ಬನೇ ಮಾಡಿದ್ರೆ ಸಾಕು ಅಂತ ಅವ್ರು ಒಪ್ಕೊಂಡ್ಬಂದಿರ್ತಾರೆ. ಪ್ರಾಯಶ್ಚಿತ್ತ ಮಾಡೋದಕ್ಕೆ ಎಲ್ಲರೂ ಮಾಡೋದನ್ನ ಮಾಡಿ ಅಂತ ಅವರು ಆಜ್ಞೆ ಮಾಡಿದ್ರೆ ನಾನೇ ಒಬ್ಬನೇ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವೈಶಂಪಾಯನರು ಏನ್ ಹೇಳ್ತಾರೆ, ನೀನು ಆಜ್ಞೆ ಮೀರಿದ್ರೆ, ಗುರು ಆಜ್ಞೆ ಮೀರಿದೀಯಾ, ಹಾಗಾಗಿ ನನ್ನಿಂದ ನೀನೇನೇನು ಕಲ್ತಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾರೆ. ವಾಪಸ್ ಕೊಟ್ಬಿಡು ಅಂತಂದವಾಗ, ಅಂದ್ರೆ ಪುರಾಣದಲ್ಲಿ ಕತೆ ಏನ್ ಬರುತ್ತೆ ಅಂತಂದ್ರೆ, ವಾಪಸ್ ಕೊಟ್ಟಾಗ ಅವರೆಲ್ಲ ಕಕ್ಬಿಟ್ರು ಅವ್ರದ್ದೆಲ್ಲ ಅಂತ, ಅಂದ್ರೆ ಕಕ್ಕಿದ್ರು ಅಂತ ಬರುತ್ತೆ. ಆಮೇಲೆ ಉಳಿದ ಶಿಷ್ಯಂದ್ರಗಳೆಲ್ಲಾನು ಅದನ್ನ ತಿತ್ರಿಯ ಪಕ್ಷಿಯ ರೂಪದಲ್ಲಿ ಬಂದ್ರು ತಿಂದ್ರು ಅಂತ ಇದೆ. ಅಂದ್ರೆ ಇದು ಸೂಚಕವಾಗಿ ತಗೊಂಡ್ರಂತದ. ಇವಾಗ ಕತೆ ಹೇಳ್ಬೇಕಲ್ಲ, ಕತೆ ಹೇಳೋದಕ್ಕೋಸ್ಕರ ಹಿಂಗೆ ಹೇಳಿದ್ರು. ಆದ್ರೆ ನಮ್ಗೆ ನಾವಲ್ಲಿ ತಿಳ್ಕೊಳ್ಬೇಕಾದ್ರೆ ಏನು ಅಂತಂದ್ರೆ, ಇವಾಗ ನೋಡಿ, ಬ್ರಹ್ಮಾನಂದರು ಯಾರು ಮಹಾರಾಜರ ಶಿಷ್ಯರು, ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರು ಬ್ರಹ್ಮಾನಂದರು, ಅವ್ರು ಏನು ವೇದಗಳನ್ನೆಲ್ಲ ಕಲ್ತಿದ್ರಲ್ಲ ಅವ್ರ ಪಾದಕ್ಕೆ ಅರ್ಪಣೆ ಮಾಡ್ಬಿಟ್ರು ಅಂದ್ರೆ ಏನು, ಮುಂದಕ್ಕೆ ಅದು ಯಾವ್ದನ್ನು ಉಪಯೋಗಿಸ್ಲಿಲ್ಲ ಅವರು ಅಂತ. ರಾಮನ ಮಂತ್ರವನ್ನ ಬಿಟ್ರೆ ಯಾವ ವೇದ ಮಂತ್ರಗಳನ್ನ ಅವ್ರು ಉಪಯೋಗಿಸ್ಲಿಲ್ಲ ಅಂತ ಅರ್ಥ ಬರುತ್ತೆ. ಹಾಗೇನೆ ವೈಶಂಪಾಯನರು ಏನೇನು ಕಲ್ತಾರಲ್ಲ ಅದನ್ನೆಲ್ಲಾನು ವಾಪಸ್ ಕೊಟ್ಬಿಟ್ರು ಅಂತ ಅಷ್ಟೇನೆ. ಅದು ಪಕ್ಷಿಯ ರೂಪದಲ್ಲಿ ಅವರು ಬಂದು ವೇದಗಳನ್ನೆಲ್ಲ ತಗೊಂಡ್ರು, ಮತ್ತೆ ಅದು ಬಂದಿದ್ದು ತಿತ್ತಿರೆ ಪಕ್ಷಿಗಳಿಂದ ಬಂದಿದ್ದು. ಅದಕ್ಕೆ ಕೃಷ್ಣ ಯಜುರ್ವೇದ ಅಂತ ಕರೀತಾರೆ. ಅದು ಕೃಷ್ಣ ಯಜುರ್ವೇದ ಅಂತ. ಇಂಗ್ಲಿಷಲ್ಲಿ ಬ್ಲ್ಯಾಕ್ ಯಜುರ್ವೇದ ಅದು ಅಂತ ಆ ಥರ ಇದ್ದೇನಲ್ಲ ಅಲ್ಲಿ. ಮತ್ತೆ ಯಾಕೆ ಕಪ್ಪು ಅಂತ ಹೇಳಿದರೆ ಅಂತಂದ್ರೆ, ವಿಕಿಪೀಡಿಯಾ ಹುಡುಕ್ ನೋಡಿ, ಅದಂಗೆ ಆಶ್ಚರ್ಯ ಆಯ್ತು ನೋಡ್ಬಿಟ್ಟು. ಇದು ಸರಿಯಾಗಿ ವಿಸಿಬಲ್ ಇಲ್ಲ, ಸರಿಯಾಗಿಲ್ಲ, ಅದು ಆ ಕ್ರಮ ಇಲ್ಲ ಸರಿಯಾಗಿ. ಅದಕ್ಕೋಸ್ಕರ ಬ್ಲ್ಯಾಕ್ ಯಜುರ್ವೇದ. ಶುಕ್ಲ ಯಜುರ್ವೇದ ಒಂಥರ ಬೆಳಕಲ್ವಾ, ಅದಕ್ಕೋಸ್ಕರ ಸರಿಯಾಗಿದೆ. ಇದು ಒಂಥರ ಸರಿಯಾಗಿ ಅರ್ಥ ಆಗೋ ಥರ ಇಲ್ಲ ಅಂತ ಏನೇನೋ ಬರೆದು ಬಿಟ್ಟಿದ್ದಾರೆ, ಬಿಟ್ಬಿಡಿ ಅದನ್ನ. ಅದು ಕೃಷ್ಣ ಯಜುರ್ವೇದ ಅಂತ. ನೀವು ಮೀನಾಕ್ಷರ ಏನೋ ಹೇಳಕೊಟ್ರು, ಏನಿಲ್ವಾ? ಅದು ಕೃಷ್ಣ ಯಜುರ್ವೇದ ಅಂತ. ಅದು ಪುರಾಣದಲ್ಲಿ ಬರುವಂಥದ್ದು ಕತೆ. ಇವಾಗ ಶುಕ್ಲ ಯಜುರ್ವೇದ ಅನ್ನುವಂಥದ್ದು ಆಮೇಲಿಂದ ವೈಶಂಪಾಯನರಿಂದ ಬಿಟ್ಟು ಹೋದಾಗ ಆದಿತ್ಯನಿಂದ ಸೂರ್ಯದೇವನಿಂದ ನೇರಾಗಿ ಇವರು ವೇದಗಳನ್ನ ಕಲ್ತ್ಕೊಂಡ್ರಲ್ಲ, ಅದು ಶುಕ್ಲ ಯಜುರ್ವೇದ ಅನ್ನೋದು ನಮ್ಮ ಬೃಹದಾರಣ್ಯಕೋಪನಿಷತ್ತಿನ ಗೊತ್ತಾಗುತ್ತೆ. ಅದು ಪುರಾಣದಿಂದ ಗೊತ್ತಾಗುವಂಥದ್ದಲ್ಲ. ಇವಾಗ ನಮ್ಗೆ ಯಾವ್ದು ಆಧಾರ ಅಂತ, ಪುರಾಣ ಆಧಾರನೋ ಶ್ರುತಿ ಆಧಾರನೋ ಅಂತ ಪ್ರಶ್ನೆ ಬಂದಾಗ, ಶ್ರುತಿ ಪುರಾಣ ಎರಡಲ್ಲೂ ಬೇರೆ ಬೇರೆ ತರ ಇದ್ರೆ ನಮ್ಮ ಪುರಾಣನ ಆಧಾರ ಅಂತ ಇಟ್ಕೊಳಕ್ಕಾಗಲ್ಲ, ಶ್ರುತಿಯನ್ನೇ ಆಧಾರ ಅಂತ ಇಟ್ಕೊಳ್ತೀವಿ. ಅಂದ್ರೆ ವೇದಗಳನ್ನೇ ಆಧಾರ ಅಂತ ಇಟ್ಕೊಳ್ತೀವಿ ನಾವು. ಹಾಗೆ ಅದು ಎರಡಾಯ್ತು. ಇನ್ನು ಶುಕ್ಲ ಯಜುರ್ವೇದ ಅಂತ ಏನ್ ಹೇಳಿತಲ್ಲ, ಅದರಲ್ಲಿ 2 ಶಾಖೆಗಳಿದೆ, 2 ಬ್ರಾಂಚಸ್. ಅದ್ಯಾವುದು? ಕಾಣ್ವ ಮಾಧ್ಯಂದಿನ. ಕಾಣ್ವ ಶಾಖೆ ಮತ್ತೆ ಮಾಧ್ಯಂದಿನ ಶಾಖೆ ಅಂತ.
ಕಾಣ್ವ ಶಾಖೆ ಅಂತ ಯಾಕೆ ಕರೆದ್ರು ಅಂದ್ರೆ ಕಣ್ವ ಮಹರ್ಷಿಗಳಿಂದ ಬಂದಿರೋದ್ರಿಂದ ಕಾಣ್ವ ಶಾಖೆ, ಮಧ್ಯಂದಿನ ಮಹರ್ಷಿಗಳಿಂದ ಬಂದಿರೋದ್ರಿಂದ ಮಾಧ್ಯಂದಿನ ಶಾಖೆಗಳು ಅಂತ ಹೇಳ್ತಾರೆ ಅದು. ಇವಾಗ ಬೃಹದಾರಣ್ಯಕೋಪನಿಷತ್ತಿಗೆ ಆಚಾರ್ಯರು ಭಾಷ್ಯ ಬರೆದಿದಾರಲ್ಲ, ಅವರು ಯಾವ ಶಾಖೆಗೆ ಬರೆದಿರೋಂಥದ್ದು? ಕಾಣ್ವ ಕಾಣ್ವ ಶಾಖೆಗೆ. ಆದ್ರೆ ಮಾಧ್ಯಂದಿನ ಶಾಖೆಯಲ್ಲೂ ಕೂಡ ಮಂತ್ರ ಇದೆ, ಆದ್ರೆ ಕಾಣ್ವ ಶಾಖೆಗೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಆದ್ರೆ ಬೇರೆ ಕಡೆ ಎಲ್ಲ ಉದಾಹರಣೆ ಕೊಡ್ಬೇಕಾದ್ರೆ, ಬೇರೆ ಉಪನಿಷತ್ತುಗಳಲ್ಲೆಲ್ಲ ಉದಾಹರಣೆ ಕೊಡ್ಬೇಕಾದ್ರೆ ಮಾಧ್ಯಂದಿನ ಶಾಖೆಯ ಮಂತ್ರಗಳನ್ನು ಕೂಡ ಉದಾಹರಣೆ ಕೊಟ್ಟಿದ್ದಾರೆ ಅಂತ. ಇನ್ನು ಈ ಕಾಣ್ವ ಶಾಖೆಯಲ್ಲಿ ಭಾಷ್ಯ ಬರೆದಿದ್ದಾರೆ ಸರಿ, ಅದು ಆರಣ್ಯಕದಲ್ಲಿ ಬರುವಂತ ಈ ಬೃಹದಾರಣ್ಯಕೋಪನಿಷತ್ತು. ಆದ್ರೆ ಸಂಹಿತೆನಲ್ಲೂ ಒಂದು ಉಪನಿಷತ್ ಬರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಉಪನಿಷತ್ತುಗಳು ಆರಣ್ಯಕದಲ್ಲೇ ಬರುವಂತದ್ದು, ಆದ್ರೆ ಸಂಹಿತೆನಲ್ಲೂ ಒಂದು ಉಪನಿಷತ್ ಬರುತ್ತೆ. ಯಾವ ಉಪನಿಷತ್ ಅದು? ಕಾಟಕೋಪನಿಷತ್ತ ಅಲ್ಲ, ಈಶಾವಾಸ್ಯೋಪನಿಷತ್ತು. ಈಶಾವಾಸ್ಯೋಪನಿಷತ್ತನ್ನ ಸಂಹಿತೋಪನಿಷತ್ತು ಅಂತಲೂ ಕರೀತಾರೆ. ಯಾಕೆ ಅಂತಂದ್ರೆ ಅದು ಸಂಹಿತೆಯಲ್ಲಿ ಬರುವುದರಿಂದ ಅಂತ ಅಂದ್ಬಿಟ್ಟು. ಅದಕ್ಕೂ ಕೂಡ ಆಚಾರ್ಯರು ಅದು ಕೂಡ ಇದು ಕಾಣ್ವ ಶಾಖೆದೇನೆ ಆಚಾರ್ಯರು ಭಾಷೆ ಬರೆದಿರುವಂಥದ್ದು ಆಯ್ತಾ. ಇನ್ನು ಇನ್ನ ನೇರಾಗಿ ಉಪನಿಷತ್ತಿನ ವಿಚಾರಕ್ಕೆ ಪ್ರವೇಶ ಮಾಡೋದಾದ್ರೆ, ಮೊದಲಿಗೆ ಶಾಂತಿ ಮಂತ್ರ, ಉಪನಿಷತ್ತಿನ ಒಂದು ಶಾಂತಿ ಮಂತ್ರ ಅದನ್ನ ಹೇಳಿತ್ತು. ಇವಾಗ ಬೇರೆ ಉಪನಿಷತ್ತಿನಲ್ಲಿ ಬರುವಂತ ಶಾಂತಿ ಮಂತ್ರಗಳು ಯಾವ್ದು? ಸಾಮಾನ್ಯವಾಗಿ ಎಲ್ಲಾ ಕಡೆ ಹೇಳ್ತಾರಲ್ಲ, ಶಾಂತಿ ಮಂತ್ರಗಳು ಯಾವ್ದಾದ್ರು ಹೇಳಿ? ಸಹನಾಭವತು. ಸಹನಾಭವತು, ಸಹನಾಭವತು, ಸಹ ವೀರ್ಯಂ ಕರವಾವಹೈ ಅದಿದೆ. ಇನ್ಯಾವುದು? ಅದು ಬಿಟ್ರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಅದು ಬೃಹದಾರಣ್ಯಕೋಪನಿಷತ್ತಿಂದು. ಮತ್ತೆ ಅದ್ ಬಿಟ್ರೆ ನಾವ್ ಇವಾಗ ಕ್ಲಾಸಲ್ಲೆಲ್ಲ ಹೇಳ್ತಾ ಇರ್ತೀವಲ್ಲ, ಷಣ್ಣೋ ಮಿತ್ರ ಬರುತ್ತೆ, ಷಣ್ಣೋ ಮಿತ್ರ ಷಣ್ಣೋ ವರ್ಣ, ತೈತ್ರಿಯ ಉಪನಿಷತ್ತಲ್ಲಿ ಬಂದಿರುವಂತದ್ದು ಷಣ್ಣೋ ಮಿತ್ರ ಷಣ್ಣೋ ವರ್ಣ ಅಂತ. ಇನ್ನು ಅಸತೋಮ ಸದ್ಗಮಯ, ಸತ್ತಮಸೋಮ ಜ್ಯೋತಿರ್ಗಮಯ ಅದೆಲ್ಲ ಇದೆ. ಇವಾಗ ಪ್ರಸ್ತುತ ಬೃಹದಾರಣ್ಯಕದಲ್ಲಿ ಬಂದಿರುವಂತದ್ದು ಪೂರ್ಣಮದ ಪೂರ್ಣಮಿದಂ ಅನ್ನುವಂತ ಮಂತ್ರ. ಇನ್ನು ಬೇರೆ ಉಪನಿಷತ್ತು ಬಂದಿರೋ ಬೇರೆ ಬೇರೆ ಮಂತ್ರಗಳೆಲ್ಲ ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಒಂದು ವ್ಯತ್ಯಾಸ ಇದೆ. ಏನದು ವ್ಯತ್ಯಾಸ? ಅದೆಲ್ಲ ದೇವತೆಗಳಿಗೆ ಒಂಥರ ಪ್ರಾರ್ಥನೆ ಮಾಡೋದು. ನಾನು ಗುರುಗಳು ಎಲ್ಲ ಚೆನ್ನಾಗಿರ್ಲಿ, ನಾವು ಹೇಳ್ಕೊಳ್ಳೋ ವಿದ್ಯೆ ಏನು ಅಡಚಣೆ ಇಲ್ಲದೆ ಸರಿಯಾಗಿ ಹೇಳ್ಕೊಳ್ಳೋಂಗಾಗ್ಲಿ ಅಂತ, ನನ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡು ಅಂತ ಎಲ್ಲಾ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಂಗಿದೆ. ಇದು ಆತರ ಇಲ್ಲ, ಇದ್ರಲ್ಲಿ ಕೂಡ ತತ್ವದ ವಿಷಯನೇ ಹೇಳಿದಾರೆ ಪೂರ್ಣಮದ ಮಲ್ಲನು. ತತ್ವನ್ನೇ ನೇರಾಗಿ ಹೇಳ್ಬಿಟ್ಟಿದೆ ಇಲ್ಲಿ. ಅಂದ್ರೆ ಆ ಸ್ವರೂಪವನ್ನೇ ನೇರಾಗಿ ಹೇಳ್ಬಿಟ್ಟಿದೆ ಇಲ್ಲಿ. ಪ್ರಾರ್ಥನೆ ಬೇರೆದ್ರೊಳಗೆ ಹೇಳಿದ್ರೆ ಸ್ವರೂಪವನ್ನೇ ನೇರಾಗಿ ಹೇಳ್ಬಿಟ್ಟಿದೆ. ಮತ್ತೆ ಉಪನಿಷತ್ ಹೊರಟಿರುವಂತದ್ದು ಏನು ಶಾಂತಿ ಮಂತ್ರದಲ್ಲಿ ಹೇಳಿದ್ರಲ್ಲ, ಅದನ್ನ ತಿಳಿಸೋದಕ್ಕೋಸ್ಕರ ಅಂತಾನೆ ಹೊರಟಿರುವಂತದ್ದು ಅಂತ. ಅದು ಇರುವಂತಹ ವ್ಯತ್ಯಾಸ. ಮತ್ತೆ ಅದರ ಅರ್ಥ ಇವಾಗ ಪೂರ್ಣ ಮದ, ಮತ್ತೆ ಪೂರ್ಣ ಅನ್ನೋದ್ರೆ ಏನರ್ಥ ಅಂತ ಇಲ್ಲಿ ಸಾಮಾನ್ಯ ಲೌಕಿಕದಲ್ಲಿ ಏನರ್ಥ? ಪೂರ್ಣ ಅಂದ್ರೆ ಕಂಪ್ಲೀಟ್ ಆಗಿರುವಂತದ್ದು, ಒಂದು ಪೂರ್ಣ ಮಾಡೋದನ್ನ ಇವಾಗ ಏನ್ ಕೆಲಸ ಶುರು ಮಾಡಿದೆಲ್ಲ ಪೂರ್ಣ ಮಾಡ್ಬಿಡು ಅಂತಂದ್ರೆ ಕ್ರಿಯಾರ್ಥಕವಾಗಿದೆ. ಅಲ್ಲಿ ಈ ಬಾಟ್ಲನ್ನ ತುಂಬಿಡು ಅಂತಂದ್ರೆ ಪೂರ್ಣ ಮಾಡು ಅಂತಂದ್ರೆ ಆ ಅರ್ಥ ಬರುತ್ತೆ. ಆದ್ರೆ ಇಲ್ಲಿ ಯಾವ ಅರ್ಥ ಬರುತ್ತೆ ಪೂರ್ಣ ಅಂದ್ರೆ? ಪರಮಾತ್ಮೇ ತುಂಬಿರುವಂತದ್ದು ಅಂತ. ಆ ಸ್ವರೂಪವೇ ಎಲ್ಲ ಕಡೆ ಪೂರ್ಣ ರೂಪದಿಂದ ಇದ್ಕೊಂಡಿದೆ ಅಂತ. ಪಾರ್ಶಿಯಲಿ ಒಂದ್ ಸ್ವಲ್ಪ ಪರಮಾತ್ಮ, ಒಂದ್ ಸ್ವಲ್ಪ ಅದು ಅನ್ನೋದು ಇಲ್ವೇ ಇಲ್ಲ. ಅದು ಅವ್ಯಕ್ತ ರೂಪ ಆಗಿರುವಂತದ್ದು, ಅಚಿಂತ್ಯ ರೂಪವಾಗಿರುವಂತದ್ದು, ನಿರ್ವಿಕಾರ ರೂಪ ಆಗಿರುವಂತದ್ದು ಅಂತ ಸ್ವರೂಪ. ಅದು ಆ ಬ್ರಹ್ಮಸ್ವರೂಪ. ಅದು ಪೂರ್ಣ ರೂಪದಲ್ಲಿ ಇರುವಂತದ್ದು ಅಂತ. ಅಥವಾ ಕಾರಣ ರೂಪವಾಗಿರುವಂಥದ್ದು. ಈ ಪ್ರಪಂಚವು ಕಾರಣ ಏನಿದೆಯಲ್ಲ, ಅದು ಪೂರ್ಣ ಸ್ವರೂಪವೇ ಅದು ಅಂತಂದವಾಗ ಆಯ್ತಾ. ಅದು ಅಂತಂದವಾಗ ಕಾರಣ ರೂಪ ಇದೆಲ್ಲ ಇದೆಯಲ್ಲ, ಇದು ಸೃಷ್ಟಿ ಅದು ತೋರುವುದಕ್ಕೆ ಮುಂಚೆ ಕಾರಣ ಸ್ವರೂಪವು ಅದೇ. ಅದು ಬ್ರಹ್ಮಸ್ವರೂಪನ ಹೇಳ್ತಾ ಇರ್ಬೇಕಾದ್ರೂ ಅದು ಪೂರ್ಣ ಸ್ವರೂಪವು ಅಂತ. ಈ ಒಂದು
ಯಾವ ನಾಮರೂಪದ ವಿಂಗಡವೂ ಇಲ್ಲದ ಪೂರ್ಣ ಸ್ವರೂಪವು ಅದು ಅಂತ. ಮತ್ತೆ ಪೂರ್ಣ ಮದಂ ಪೂರ್ಣಂ ಇದಂ ಅಂತಂದವ ಇದು ಅಂತ ಯಾವ್ದನ್ನ ಹೇಳ್ತಾ ಇರೋವಂಥದ್ದು? ಇಂದ ಬಂದಿರೋದು ಇದು ಅಂದ್ರೆ ಜೀವಾತ್ಮನ. ಇವಾಗ ಏನ್ ಕಾಣ್ತಿದೆಯಲ್ಲ ಇದೆಲ್ಲವೂ ಕೂಡ ಇದು ಪೂರ್ಣವೇ ಅಂತ. ಆದ್ರೆ ನಾಮರೂಪಗಳಾಗಿ ಪ್ರೊಜೆಕ್ಟ್ ಎಲ್ಲಗಳು ಅಂತ ತೋರ್ತಾ ಇದೆ ಅಷ್ಟೇನೆ ಇದು. ಆದ್ರೆ ನಾಮರೂಪಗಳಲ್ಲಿ ನಾವು ತಾದಾತ್ಮ್ಯವನ್ನು ಹೊಂದಿರೋದ್ರಿಂದ ಅದು ಅಪೂರ್ಣ ರೂಪವಾಗಿ ಕಾಣ್ತಾ ಇದೆ, ಅದು ಮರೆ ಆಗ್ಬಿಟ್ಟಿದೆ. ಯಾವಾಗ ಈ ನಾಮರೂಪಗಳೆಂಬ ಆವರಣವನ್ನ ಕಳೆದು ಅಂದ್ರೆ ಅವಿದ್ಯೆ ಅಧ್ಯಾಸವನ್ನ ಕಳೆದುಕೊಂಡಾಗ, ಯಾವ್ದರಿಂದ ಕಳ್ಕೊಳ್ಳೋದು? ಪೂರ್ಣ ಸ್ವರೂಪನ್ನ ತಿಳಿದುಕೊಳ್ಳುವುದರ ಮೂಲಕ ತಿಳಿದುಕೊಂಡಾಗ ಪೂರ್ಣವೇ ಆಗಿರುವಂಥದ್ದು ಪೂರ್ಣದಿಂದ ಪೂರ್ಣವೇ ಬರುತ್ತದೆ ಅಂತ. ಏನು ಆಗೇ ಇಲ್ಲ, ಅದು ಬ್ರಹ್ಮಸ್ವರೂಪ. ಆದ್ರೆ ಆಗಿದೆ ಅಂದ್ರೆ ನಮ್ಗೆ ಈಗಿನ ಅವಸ್ಥೆನಲ್ಲಿ ಗೊತ್ತಾಗಿಯೇನ್ರಿ ನಾವು ಬ್ರಹ್ಮ ಅಂತ. ಅದಾಗಿದ್ರು ಕೂಡ ಆಗಿಲ್ಲ, ಗೊತ್ತಾಗಿಲ್ಲ. ಆ ಕಾರಣಕ್ಕಾಗಿ ಅಪೂರ್ಣ ಅಂತ ಅನಿಸ್ತಾ ಇದೆ. ಆದ್ರೆ ಜ್ಞಾನ ಆದಾಗ ಈ ತಪ್ಪು ತಿಳುವಳಿಕೆ ಹೋದಾಗ ಪೂರ್ಣವೇ ಆಗಿ ಉಳ್ಕೊಳ್ತಾನೆ ಅನ್ನುವಂಥದ್ದು ಈ ಶಾಂತಿ ಮಂತ್ರದ ಅರ್ಥ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣವೇ ಇರುವಂಥದ್ದು, ಬ್ರಹ್ಮಸ್ವರೂಪೇ ಇರುವಂಥದ್ದು ಅನ್ನೋದನ್ನ ತಿಳಿಸಿರುವಂಥದ್ದು ಶಾಂತಿ ಮಂತ್ರ. ಇನ್ನು ಆಚಾರ್ಯರು ಭಾಷ್ಯವನ್ನು ಬರಿಬೇಕಾದ್ರೆ ಅವರು ಸಾಮಾನ್ಯವಾಗಿ ಎಲ್ಲ ಕಡೆ ಬರೀತಾರೆ, ಮಂಗಳ ಶ್ಲೋಕಗಳೆಲ್ಲ ಬರೀತಾರೆ, ಆ ಗೌಡಪಾದಾಚಾರ್ಯರು ಬರೀತಾರೆ, ಉಪದೇಶದಲ್ಲೂ ಬರೆದಿರ್ತಾರೆ. ಅದು ಯಾವುದು ಬರೆದಿರೋಂಥದ್ದು? ಉಪನಿಷತ್ ಪ್ರಾರಂಭ ಮಾಡ್ಬೇಕಾದ್ರೆ ಓಂ ನಮೋ ಬ್ರಹ್ಮಾದಿಭ್ಯ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತವ್ಯ ವಂಶ ಋಷಿಭ್ಯೋ ನಮೋ ಗುರುಭ್ಯ ಅಂತ ಬರೆದಿದ್ದಾರೆ. ಇದು ಏನು ಸರಳ ಅರ್ಥ? ಬ್ರಹ್ಮ ಮೊದಲಾದ ಬ್ರಹ್ಮಾದಿ ಅಂತಂದವಾಗ ಎಲ್ಲರೂ ದೇವತೆಗಳ ಎಲ್ಲ ಕಡೆ ಯಾಕಂದ್ರೆ ಬ್ರಹ್ಮ ವಿದ್ಯಾಚಾರ್ಯರೇ ಆಗಿದ್ರು ಅವರೆಲ್ಲ. ಮತ್ತೆ ಬ್ರಹ್ಮ ಸಂಪ್ರದಾಯ ಕರ್ತೃಗಳಾಗಿರೋರ್ಗೆ ಬ್ರಹ್ಮ ಸಂಪ್ರದಾಯ ಯಾಕಂದ್ರೆ ಎಲ್ಲರೂ ದೇವತೆಗಳಿಂದ ಹಿಡಿದು ಎಲ್ಲರೂ ಕೂಡ ಬ್ರಹ್ಮವಿದ್ಯಾ ಆ ಸಂಪ್ರದಾಯ ಅನ್ನೋಂಥದ್ದು ಇದೆಯಲ್ಲ, ಸಂಪ್ರದಾಯಕ್ಕೆ ಒಂದು ಉದಾಹರಣೆ ಏನು? ಸಂಪ್ರದಾಯಕ್ಕೆ ವೇದಾಂತ ಸಂಪ್ರದಾಯಕ್ಕೆ ಒಂದು ಉದಾಹರಣೆ ಯಾವುದು? ಆಚಾರ್ಯ ತೋರಿಸ್ಕೊಟ್ಟಿರುವಂಥದ್ದು ವೇದಾಂತ ಸಂಪ್ರದಾಯ ಅಂತಂದವಾಗ ಹೀಗೆ ವೇದಗಳಿಗೆ ಅರ್ಥ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಇದೆ. ಯಾವ್ದದು? ಅದೇ ಸುರೇಶ್ವರಾಚಾರ್ಯರು. ಅಲ್ಲ, ಸುರೇಶ್ವರಾಚಾರ್ಯರು ವಂಶ ಪ್ರವರ್ತಕರು, ಶಿಷ್ಯರು ಸರಿ. ಅದು ಅಂದ್ರೆ ಈ ಒಂದು ಇದು ಶಂಕರಾಚಾರ್ಯರ ಒಂದು ತಿಳ್ಕೊಬೇಕಾದ್ರೆ 5 ವಿಷಯಗಳು ಅಂತ ಇತ್ತಲ್ಲ, ಅದ್ರೊಳಗೆ ಬರುತ್ತೆ ಇದು. ಸಂಪ್ರದಾಯ ಅನ್ನೋದಕ್ಕೋಸ್ಕರ ಏನು ಅಂತ ಗೀತೆನಲ್ಲೂ ಕೂಡ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಗೀತೆ 13ನೇ ಅಧ್ಯಾಯದಲ್ಲಿ ಯಾವ ಪ್ರಕ್ರಿಯೆ ಮೂಲಕ ಆತ್ಮಸ್ವರೂಪ ತಿಳಿಸ್ಕೊಡ್ತಾ ಇದೆ? ಅಧ್ಯಾರೋಪ ಅಪವಾದ ಅದು ಅಲ್ವಾ? ಆ ತರದ ಅದು ಒಂದು ಉದಾಹರಣೆ. ಸಂಪ್ರದಾಯ ಅನ್ನೋದಕ್ಕೆ ಒಂದು ಉದಾಹರಣೆ. ಅಧ್ಯಾರೋಪ ಅಪವಾದ ಮೂಲಕ ಅಂದ್ರೆ ಆ ಸಂಪ್ರದಾಯ ಹಿಡಿದು ಬಂದಿರೋರೆಲ್ಲ ಅಂತ, ದೇವತೆಯಾದಿಗಳು, ಋಷಿಗಳು, ವಂಶ ಋಷಿಗಳು ಅಂತ. ವಂಶ ಋಷಿಗಳು ಅಂತಂದ್ರೆ ಏನು? ಮಕ್ಕಳಾಗ್ಬೇಕು ಅಂತ ಇಲ್ಲ. ಇವಾಗ ಇವ್ರಿಗೆ ವಸಿಷ್ಠರಿಗೆ ಅವ್ರ ಅಷ್ಟೋ ಜನ ಮಕ್ಕಳನ್ನ ಅದೆಷ್ಟೋ ಸಂಖ್ಯೆ ಹೇಳ್ತಾರಲ್ಲ, ಅಷ್ಟು ಜನನ್ನ ವಿಶ್ವಾಮಿತ್ರರು ಸಾಯಿಸ್ಬಿಟ್ರು. ಅಂದ್ರೆ ಏನೋ ಬಿಡಿ, ಅತಿ ಕಥೆಗಳು ಬೇಡ. 100 ಜನ ಸಾಯಿಸ್ಬಿಟ್ರು ಅಂತ ಇದೆ. ಆದ್ರೆ ಒಂದರ್ಥದಲ್ಲಿ ಅವ್ರ ಶಿಷ್ಯರು ಆಗಿದ್ರು ಅಂತ ಒಂದು ವ್ಯಾಖ್ಯಾನ ಬರೆದಿರ್ತಾರೆ. ಅದನ್ನ ಹೇಗಾದ್ರೆ ಇಲ್ಲಿ ಅವರೆಲ್ಲ ವಂಶ ಋಷಿಗಳು ಇಂದ ಬಂದವ್ರು ವಂಶ ಋಷಿಗಳು. ಯಾಕಂದ್ರೆ ಗುರುಗಳಾದವ್ರಿಗೆ ಸ್ವಂತ ಮಕ್ಕಳಿಗಿಂತ ಪ್ರೀತಿ ಜಾಸ್ತಿ ಅವ್ರ ಶಿಷ್ಯಂದ್ರಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇರ್ಲಿ, ಅದು ಸ್ವಾಮಿ ಆಚಾರ್ಯರು ಬರೆದಿರುವಂಥದ್ದು. ಅದನ್ನೇ ನಾವು ದಿನಾಗ್ಲೂ ಕೂಡ ಅದನ್ನೇ ಹೇಳುವಂಥದ್ದು ಈ ಒಂದು ಪ್ರವಚನಗಳನ್ನೆಲ್ಲ ಶುರು ಮಾಡ್ಬೇಕಾದ್ರೆ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರ ಅಂತ. ಇನ್ನು ಆಚಾರ್ಯರು ಬೃಹದಾರಣ್ಯಕೋಪನಿಷತ್ತ ಎಂಬ ಹೆಸರು ಯಾಕೆ ಬಂತು, ನಾಮದ ನಿರ್ವಚನ ಅಂತ ಹೇಳಕೊಟ್ಟಿದ್ದಾರೆ ಇಲ್ಲಿ.
ಮೊದಲಿಗೆ ಅವರು ಆಚಾರ್ಯರು ಉಪನಿಷತ್ ಎಲ್ಲ ಸ್ವಾಮಿಗಳವ್ರ ಪ್ರಕಾರ ಇದಕ್ಕೆ ಮೊದಲು ಭಾಷೆ ಬರೆದಿರ್ಬೇಕು ಆಚಾರ್ಯರು ಅಂತ. ಯಾಕೆಂದ್ರೆ ಇಷ್ಟು ವಿವರಣೆ ಕೊಟ್ಟಿದ್ದಾರೆ ಅಂತ. ಇಲ್ಲೇ ನೋಡ್ಕೊಳ್ಳಿ, ಉಪನಿಷತ್ತು ಅಂದ್ರೆ ಏನು ಅಂತ ತಿಳಿಸ್ಕೊಡೋದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲ ಆಚೆ ಬೇರೆ ಕಡೆ ಎಲ್ಲೂ ತಿಳಿಸ್ಕೊಳ್ಳಿಲ್ಲ ಈ ತರ ಇಷ್ಟೊಂದು ವಿವರವಾಗಿ. ಉಪನಿಷತ್ತು ಅಂದ್ರೆ ಆಚಾರ್ಯ ಏನ್ ಹೇಳ್ತಾರೆ ಇಲ್ಲಿ? ಸಮೀಪ ಇರುವುದು ಬ್ರಹ್ಮ. ಅದು ಉಪನಿಷತ್ತು ಸರಿ. ಇಲ್ಲಿ ಹೇಳೋ ಆಚಾರ್ಯ ಏನಂದ್ರೆ ಯಾರು ಅದರಲ್ಲೇ ತತ್ಪರರಾಗಿರ್ತಾರೋ, ಅದರಲ್ಲೇನೆ ಉಳ್ಳಂತ ಬುದ್ಧಿಯವರಾಗಿರ್ತಾರೋ. ಇವಾಗ ನಾವು ಯಾವ್ದ್ರಲ್ಲಿ ತತ್ಪರರಾಗಿದ್ದೀವಿ? ಲೌಕಿಕ ವಿಷಯಗಳಲ್ಲೇ ತತ್ಪರರಾಗಿರ್ತೀವಿ ನಾವು. ವಾದ ಅನಿವಾರ್ಯ, ಅದು ಬದುಕಕ್ಕಾಗುತ್ತಾ? ಇವತ್ತು ಇದು ಚಿಂತೆ ಮಾಡಿಲ್ಲ ಅಂದ್ರೆ ಬದುಕಕ್ಕಾಗತ್ತೆ. ನಾವ್ ಹಂಗ ಅನ್ಕೊಂತ ಇದೀವಿ, ಅಯ್ಯೋ ನೀನ್ ಆ ಚಿಂತೆ ಮಾಡು ಬಿಡು, ನೀನಂತೂ ಬದುಕು ಕಂಟಿನ್ಯೂ ಆಗುತ್ತೆ ನಿನಗೆ. ಆದ್ರೆ ಚಿಂತೆ ಮಾಡಕ್ ಬಂದಿರೋದು ಮನುಷ್ಯನಾಗಿ ಇದ್ರಲ್ಲಿ ಚಿಂತೆ ಮಾಡೋದಕ್ಕೋಸ್ಕರ. ಆ ಕಾರಣಕ್ಕಾಗಿ ಅದರಲ್ಲೇ ಯಾರು ತತ್ಪರರಾಗಿರ್ತಾರೋ ಅವರ ಒಂದು ಸಂಸಾರದ ಬಿಡುಗಡೆ ಅಂದ್ರೆ ಮೋಕ್ಷ ಬ್ರಹ್ಮಸ್ವರೂಪೇ ಗೊತ್ತಾಗುವುದರಿಂದ ಇದಕ್ಕೆ ಉಪನಿಷತ್ತು ಅಂತ ಹೇಳಿದೆ ಅಂತ. ಇದನ್ನ ಕಾಟಕೋಪನಿಷತ್ತನ್ನ ಇನ್ನೂ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನೋಡಿದ್ವಿ ನಾವು. ಇನ್ನು ಬೃಹದಾರಣ್ಯಕ ಅಂತ ಯಾಕೆ ಬಂದಿದೆ ಉಪನಿಷತ್ತಿಗೆ ಹೆಸರು? ಇದು ದೊಡ್ಡದಾಗಿದೆ ಉಪನಿಷತ್ತು. ಮತ್ತೆ ಅರಣ್ಯದಲ್ಲಿ ಇದನ್ನ ಅಧ್ಯಯನ ಮಾಡ್ಬೇಕು ಅಂತ ಆರಣ್ಯಕದಲ್ಲಿ ಬಂದಿರೋದ್ರಿಂದ, ಅರಣ್ಯದಲ್ಲಿ ಅಧ್ಯಯನ ಮಾಡುವಂತ ಆರಣ್ಯಕದಲ್ಲಿ ಬಂದಿರೋದ್ರಿಂದ ಇದಕ್ಕೆ ಬೃಹದ್ ಆರಣ್ಯಕ ಉಪನಿಷತ್ತು ಅಂತ ಕರೆದಿದ್ದಾರೆ ಅಂತ. ಇನ್ನು ಮುಂದೆ ಆಚಾರ್ಯರು ಈ ಕರ್ಮಕಾಂಡಕ್ಕೂ ಉಪನಿಷತ್ತಕ್ಕೂ ಸಂಬಂಧ ತೋರ್ಸಕ್ ಹೊರಟಿದ್ದಾರೆ ಇಲ್ಲಿ ನೋಡಿ. ಆಚಾರ್ಯರು ಎಲ್ಲದಕ್ಕೂ ಸಂಬಂಧ ತೋರಿಸ್ತಾರೆ ನಮ್ಗೆ. ಯಾಕೆ ಅಂತಂದ್ರೆ ಇದು ಅದು ವೇದಾಂತ ಅಂದ್ರೆ ಹೊಸದೇನೋ ಗ್ರಂಥ ಅಂತ ಮಾಡ್ಕೊಳ್ಬಾರ್ದು. ವೇದಗಳ ಹಿಂದೆ ಇರುವಂತಹ ಯಾವುದು ವೇದಾಂತದ ಹಿಂದೆ ಇರುವಂತದ್ದು ಯಾವುದು? ಕರ್ಮಕಾಂಡ ಅಲ್ವಾ? ಇದು ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟಿದ್ದು ಉಪನಿಷತ್ತು. ಕರ್ಮಕಾಂಡವನ್ನ ಒಪ್ಪದೇರಲ್ಲ, ಒಪ್ಪವ್ರೆ ಕರ್ಮಕಾಂಡವನ್ನ ಆಚಾರ್ಯರು. ಕರ್ಮಕಾಂಡದಲ್ಲಿ ಇರುವಂತಹ ವಿಷಯಗಳು ಏನು? ಕರ್ಮ ಮಾಡಿ ಪಡೆಯುವಂಥದ್ದನ್ನು ಹೇಳಿದೆ. ಯಾವುದನ್ನ ಮಾಡಿ ಪಡೆಯೋದು? ಇಷ್ಟ ಪ್ರಾಪ್ತಿಗೆ ಅನಿಷ್ಟ ನಿವೃತ್ತಿಗೆ ಮಾಡಿ ಪಡೆಯೋದು. ಅದನ್ನ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅನ್ನೋದು ನೀನು ಇಷ್ಟಪಡುವಂತ ಶಾಸ್ತ್ರ ಹೇಳ್ಕೊಡುತ್ತಾ? ಅಥವಾ ಅನಿಷ್ಟ ನಿವಾರಣೆ ಮಾಡ್ಕೋ ಅಂತ ಶಾಸ್ತ್ರ ಹೇಳ್ಕೊಡುತ್ತಾ ನಮ್ಗೆ? ಶಾಸ್ತ್ರದಿಂದ ನಮ್ಗೆ ಇದು ಇಷ್ಟ ಬೇಕು ಅಂತ ಬರುತ್ತಾ? ಇಲ್ಲ. ಮತ್ತೆ ಹೆಂಗ್ ಬರುತ್ತೆ ಅದು? ನಮ್ಗೆ ಇಂಥದ್ದು ಬೇಕು ಅನ್ನೋದು ನಮ್ಗೆ ಹೆಂಗ್ ಬರುತ್ತೆ? ಅದು ನಮ್ಮ ಸ್ವಭಾವ. ಅದು ನಮ್ಗೆ ಬೇಕು ಅನ್ನೋದು ಸ್ವಭಾವ. ಯಾರಿಗೂ ಏನು ಹೇಳ್ಕೊಡ್ಬೇಕಲ್ಲ, ನಮ್ಗೆ ಸ್ವಾಭಾವಿಕವಾಗಿ ಬಂದ್ಬಿಟ್ಟಿರುತ್ತೆ. ನಾವು ಊಟ ಮಾಡ್ಬೇಕು ಅನ್ನೋದು ಸ್ವಾಭಾವಿಕ ಬಂದ್ಬಿಟ್ಟಿರುತ್ತೆ. ಮತ್ತೆ ವಯಸ್ಕರಾದವಾಗ ಗಂಡು ಹೆಣ್ಣನ್ನು ನೋಡುವಂಥದ್ದು, ಹೆಣ್ಣು ಗಂಡನ್ನು ನೋಡುವಂಥ ದೃಷ್ಟಿ ಇಟ್ಕೊಳ್ಳುವಂಥದ್ದು ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಅದು ಇಷ್ಟ ಅನ್ನೋದು ಸಹಜವಾಗಿ ಬಂದ್ಬಿಟ್ಟಿರುತ್ತೆ ನಮ್ಗೆ. ಅದು ವೇದ ಏನು ಹೇಳ್ಕೊಡಕ್ ಕೊಡ್ಬೇಕಾಗಿಲ್ಲ. ನನ್ಗೆ ಇಷ್ಟ ಆಗಿರೋಂಥದ್ದು ಇದು ಅಂತ ಲೋಕದಲ್ಲಿ ಪ್ರಯತ್ನ ಪಡ್ತೀವಿ. ಅದು ಆದ್ರೆ ಶಾಸ್ತ್ರ ಅದನ್ನ ಈ ಒಂದು ಕರ್ಮಗಳನ್ನ ಮಾಡಿದ್ರೆ ಇಂಥ ಇಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ ಅಷ್ಟೇನೆ ಅದು. ಆದ್ರೆ ಒಂದು ವಿಷಯ, ಲೌಕಿಕದ ವಿಷಯದಲ್ಲಿ ಇವಾಗ ಪುತ್ರ ಕಾಮೇಷ್ಟಿಯಜ್ಞ ದಶರಥ ಮಾಡಿದ್ ಗೊತ್ತಿದೆ ನಮ್ಗೆ. ಅವನು ಬೈಕೆ ಬಂತು, ಅದಕ್ಕೋಸ್ಕರ ಕಷ್ಟಪಟ್ಟ, ಅದಕ್ಕೋಸ್ಕರ ಅದೇನೇನು ಕಷ್ಟಪಟ್ಟ ಅದೆಲ್ಲ ಇದೆ. ಋಷಿಶಂಕರನ್ನ ಕರೆಸ್ತ ಅದೆಲ್ಲ ಮಾಡ್ದ, ಅದೆಲ್ಲ ಯಾಕೆ ಮಾಡಿಕೊಟ್ಟ ಅವನು? ಮತ್ತೆ ಶಾಸ್ತ್ರವೀತವಾಗಿ ಕರ್ಮಗಳನ್ನ ಮಾಡಿಸ್ತಾ ಅವನು. ಶಾಸ್ತ್ರೀಯ ಮಾರ್ಗವನ್ನು ಅದು ವೇದಗಳಲ್ಲಿರುವಂಥದ್ದು. ಅಂದ್ರೆ ಇಹದಲ್ಲಿ ಇಲ್ಲಿ ಮತ್ತೆ ಇಹದಲ್ಲಿ ಮಾತ್ರ ಏನ್ ಪಡ್ಕೊಳ್ಬೇಕು ಅಂತ ಮಾತ್ರ ಇದೆಯಾ ವೇದಗಳಲ್ಲಿ? ಪರದಲ್ಲೂ ಪಡ್ಕೊಳ್ಳೋದನ್ನು ತೋರಿಸಿದೆ. ಸ್ವರ್ಗ ಪ್ರಾಪ್ತಿ ಪರಲೋಕ, ಬೇರೆ ಲೋಕದಲ್ಲಿ ನಾವೇನಾದ್ರು ಪಡ್ಕೊಳ್ಳೋದು ಅನ್ನೋದು ಯಾವಾಗ ಬರುತ್ತೆ? ಸತ್ ಮೇಲೆ. ಈ ಶರೀರನ ಬಿಟ್ಟ ಮೇಲೆ, ಸತ್ ಮೇಲೆ ಪರಲೋಕ ಅನ್ನೋದು ಬರುವಂಥದ್ದಲ್ವಾ? ಸರಿ, ಹಂಗಾದ್ರೆ ಇವಾಗ ನಮ್ಗೆ ಹೆಂಗೆ ನಮ್ಗೆ ಇಂಥದ್ದು ಇಷ್ಟ ಅನಿಷ್ಟಗಳೆಲ್ಲ ದೂರ ಮಾಡ್ಕೊಳ್ಬೇಕು, ಇಷ್ಟ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋದಿದೆಯೋ, ಅದೇ ರೀತಿ ಪರಲೋಕದಲ್ಲೂ ಇಷ್ಟ ಅನಿಷ್ಟ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ನಮ್ಗೆ ಸಹಜವಾಗಿ ಬರುತ್ತಾ?
ಇಲ್ಲ. ಬರಲ್ಲ. ಅದಕ್ಕೇನ್ ಬೇಕು? ಜ್ಞಾನ ಬೇಕು. ಅಲ್ಲಲ್ಲ, ಅದಕ್ಕೆ ಯಾರು? ಶಾಸ್ತ್ರವೇ ಬೇಕು. ಅದಕ್ಕೆ ಶಾಸ್ತ್ರ ಆಗೋದು ನಮ್ಗೆ ಸತ್ತ ಮೇಲೆ ಇನ್ನೊಂದು ಶರೀರಕ್ಕೆ ಹೋಗ್ತೀವಿ, ನಾವು ಸ್ವರ್ಗ ನರಕ ಅನುಭವಿಸ್ತೀವಿ, ಅಷ್ಟು ಮಾತ್ರ ಅಲ್ಲ ಮತ್ತೆ ಹುಟ್ಟು ಬರ್ತೀವಿ ಅಂತ. ಇಲ್ಲಿ ಹೋಮ್ವರ್ಕು ಪನಿಷ್ಮೆಂಟು ಸಿಗುತ್ತೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ, ಮತ್ತೆ ಹೋಮ್ವರ್ಕು ಮಾಡ್ಬೇಕಲ್ವಾ? ಹಂಗೆ ಸ್ವರ್ಗ ನರಕ ಅನುಭವಿಸ್ಬೇಕು, ಮತ್ತೆ ಇಲ್ಲಿ ಮತ್ತೆ ಹುಟ್ಟು ಬರ್ಬೇಕು ಅನ್ನೋದು ನಮ್ಗೆ ಶಾಸ್ತ್ರದಿಂದಲೇ ಗೊತ್ತಾಗುವಂಥದ್ದು. ಅದು ಈ ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗುವಂಥದ್ದಲ್ಲ ಅಂತ. ಮತ್ತೆ ಸರಿ, ಅದಕ್ಕೆ ಅಂತ ವೇದಗಳು ಹೊರಟರು. ಅಂದ್ರೆ ವೇದಗಳು ಅಂತಂದ್ರೆ ವೇದದ ಕರ್ಮಕಾಂಡದ ಭಾಗ ಅದಕ್ಕೆ ಅಂತ ಹೊರಟಿದೆ. ಇನ್ನು ಅದಕ್ಕೆಲ್ಲ ಉದಾಹರಣೆಗಳೆಲ್ಲ ಆಚಾರ್ಯರು ಕೊಡ್ತಾರೆ, ಅದೆಲ್ಲ ಬೇಡ, ಅದೆಲ್ಲ ಬೇಕಾದ್ರೆ ನೋಡ್ಕೊಳ್ಬೋದು. ಇನ್ನು ಆತ್ಮನು ಪ್ರತ್ಯಕ್ಷ ಅನುಮಾನ ಗೋಚರನಲ್ಲ ಅಂತ ಸ್ವಾಮಿಗಳ ಶಿಷ್ಯಕ್ಕೆ ಬರೆದಿದ್ದಾರೆ. ಅಂದ್ರೆ ನನಗೆ ಹೇಗೆ ಈ ಒಂದು ಮೊಬೈಲ್ ಅನ್ನೋದು ಪ್ರತ್ಯಕ್ಷವನ್ನ ಕಣ್ಣು ನೋಡ್ತಾ ಇದ್ದಾನೆ, ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಇದೆ ಮೊಬೈಲು ಅನ್ನೋದು. ಯಾರೇನು ಏನು ಪ್ರೂವ್ ಮಾಡ್ತಾರ, ನೀನ್ ನೋಡ್ತಾ ಇರೋದು ಮೊಬೈಲ್ ಅಲ್ಲೇನಪ್ಪ ಅಂತ? ಅಲ್ಲ ಅಂತ. ಯಾಕಂದ್ರೆ ಪ್ರತ್ಯಕ್ಷವಾಗಿ ವಿಚಾರವಾಗಿ ಗೊತ್ತಾಗ್ತಾ ಇದೆ. ಯಾರು ಬಂದ್ರು ಇವಾಗ ಈ ಒಂದು ಇದು ವಿಚಾರವನ್ನ ಫಾರಿನರ್ ಬಂದ್ರು ಹಂಗೆ ಹೇಳುವಂಥದ್ದು, ಭಾರತೀಯ ಬಂದ್ರು ಹಂಗೆ ಹೇಳುವಂಥದ್ದು, ಎಲ್ಲರೂ ಹಂಗೆ ಹೇಳುವಂಥದ್ದು ಮೊಬೈಲ್ ಅಂತ. ಯಾಕಂದ್ರೆ ಪ್ರತ್ಯಕ್ಷಕ್ಕೆ ವಿಷಯವಾಗಿದೆ. ಅದೇ ರೀತಿ ಆತ್ಮನು ಪ್ರತ್ಯಕ್ಷಕ್ಕೆ ವಿಷಯ ಆಗಿದೆ. ಆತ್ಮನು ಅಂದ್ರೇನು? ನನ್ನ ಈ ಒಳಗಡೆ ಇರುವಂತಹ ಆತ್ಮಸ್ವರೂಪವು, ನನ್ನ ನಿಜವಾದ ನಾನು ಪ್ರತ್ಯಕ್ಷಕ್ಕೆ ವಿಷಯವಾಗಿದ್ಯಾ? ಇಲ್ಲ. ಇಲ್ಲ. ಆದ್ರೆ ಪ್ರತ್ಯಕ್ಷಕ್ಕೆ ವಿಷಯವಾಗಿದೆ ಅಂತ ಪೂರ್ವ ಮೀಮಾಂಸಕರು ಅದನ್ನ ಹೇಳ್ತಾ ಇದ್ರು. ಪೂರ್ವ ಮೀಮಾಂಸಕರು ಅಂದ್ರೆ ಯಾರು? ಹೇಳಿ. ಕರ್ಮಕಾಂಡ ನಂಬೋರು. ಕರ್ಮಕಾಂಡವನ್ನ ನಂಬೋರು. ಅಷ್ಟ್ ಮಾತ್ರ ಅಲ್ಲ, ವೇದಗಳ ವೇದಾಂತ ಭಾಗ ಇದೆಯಲ್ಲ, ಆತ್ಮಸ್ವರೂಪನ ಹೇಳುವಂಥದ್ದು, ಅದನ್ನು ಕೂಡ ಇದನ್ನೇ ಹೇಳ್ತಾ ಇದೆ ಅಂತ. ಅವ್ರ ಪ್ರಕಾರ ಮೋಕ್ಷ ಅಂದ್ರೆ ಏನು? ಸತ್ತ ಮೇಲೆ ಆಗೋದು ಅಂತ. ಅಲ್ಲ, ಸ್ವರ್ಗ ಪಡ್ಕೊಳ್ಳೋದೇ ಮೋಕ್ಷ. ಇಲ್ಲಿ ಕರ್ಮಗಳನ್ನ ಮಾಡು, ಸ್ವರ್ಗ ಅಂದ್ರೆ ಮಾಡಿ ಪಡೆಯೋದನ್ನ ಮೋಕ್ಷ ಅಂತ. ಅಂದ್ರೆ ವೇದ ಏನು ಈ ಲೌಕಿಕ ಕರ್ಮ ಅಲ್ಲ, ಶಾಸ್ತ್ರೀಯ ಕರ್ಮಗಳನ್ನ ಮಾಡ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ವಾಪಸ್ ಬರ್ತೀವಲ್ಲ ಅಂತಂದ್ರೆ ಮತ್ತೆ ಕರ್ಮ ಮಾಡಿ ಪಡೆಯುವಂಥದ್ದು ಅಂತ. ಹಂಗೆ ಹೇಳ್ತಾ ಇದ್ರು ಅಂತ ಆಚಾರ್ಯ. ಅದಕ್ಕೇನ್ ಹೇಳ್ತಾರೆ, ಹಂಗಲ್ಲ, ಇದು ಪ್ರತ್ಯಕ್ಷಕ ವಿಷಯ ಅಲ್ಲ. ಆ ಥರದ್ದು ಏನಾದ್ರೂ ಇದ್ದಿದ್ರೆ ನನ್ಗೆ ವಿರೋಧಿಗಳೇ ಯಾರು ಇರ್ತಾ ಇರ್ಲಿಲ್ಲ. ವಿರೋಧಿಗಳಲ್ಲಿ ಯಾರು? ಬೌದ್ಧರು ಮತ್ತೆ ಚಾರ್ವಾಕರು, ವೇದಗಳನ್ನ ಒಪ್ತಾ ಇರೋರು ಅಂತ. ಇವಾಗ ಆಸ್ತಿಕರು ನಾಸ್ತಿಕರು ಅಂದ್ರೆ ಯಾರು? ಆಸ್ತಿಕರು ಅಂದ್ರೆ ದೇವ್ರನ್ನ ಒಪ್ಪೋರು. ಅದು ಒಂದ್ಸರಿ. ಇಲ್ಲಿ ಆಸ್ತಿಕರು ನಾಸ್ತಿಕರು ಅಂದ್ರೆ ಯಾವ್ದು? ಇಲ್ಲಿ ವೇದಗಳನ್ನ ಒಪ್ಪೋರು ಆಸ್ತಿಕರು. ವೇದಗಳನ್ನ ಒಪ್ಪೋರು ಅಂದ್ರೆ ಪೂರ್ವಮೀಮಾಂಸಕರು ವೇದಗಳನ್ನ ಒಪ್ಪವ್ರೆ. ಆಚಾರ್ಯರು, ಶಂಕರಾಚಾರ್ಯರು ಎಲ್ಲರೂ ವೇದಗಳನ್ನ ಒಪ್ಪೋರೆ, ವೇದಗಳನ್ನ ಪ್ರಮಾಣವಾಗಿ ಇಟ್ಕೊಂಡವ್ರು ಅಂತ. ಇನ್ನು ನಾಸ್ತಿಕರು ಅಂದ್ರೆ ಯಾರು? ಬೌದ್ಧರು. ಅವರು ವೇದಗಳ ಪ್ರಮಾಣ ಇಟ್ಕೊಳಲ್ಲ. ಬೌದ್ಧರು ಮತ್ತೆ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಇವರೆಲ್ಲ. ಚಾರ್ವಾಕರು. ಬೇಡ, ಚಾರ್ವಾಕರು, ಬೌದ್ಧಿಸಂ. ಬೌದ್ಧರು, ಚಾರ್ವಾಕರು, ಜೈನರು, ವೈಶೇಷಿಕರು, ನೈಯಾಯಿಕರು, ಅಲ್ಲಿ ಕೆಲವು ಮಾತ್ರ ಒಪ್ತಾರ ಅವರು, ಉಳಿದದ್ದು ಒಪ್ಪಲ್ಲ. ಆದ್ರೂ ಕೂಡ ತಗೊಂತಾರ ಅವರು. ಅವರೆಲ್ಲೂ ಕೂಡ ನಾಸ್ತಿಕರು ಅಂತ ಬರುತ್ತೆ. ಇಲ್ಲಿ ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಪ್ರತ್ಯಕ್ಷ ವಿಷಯ ಆಗಿರೋ ಯಾರು ವಿರೋಧಿಗಳು ಇರ್ತಾರಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ಯಾರಿಗೂ ಅದು ಭೇದ ಇರಲ್ಲ. ನಾನು ಏನ್ ಹೇಳಿದ್ನಲ್ಲ, ಇವಾಗ ಮೊಬೈಲ್ ಪ್ರತ್ಯಕ್ಷವಾಗಿದೆ ಅನ್ನೋದಕ್ಕೋಸ್ಕರ ಯಾರಿಗೂ ಭಿನ್ನಾಭಿಪ್ರಾಯಗಳಿರಲ್ಲ. ಹಂಗೇನ ಆತ್ಮನ ಏನಾದ್ರು ವಿಷಯ ಆಗಿದೆ ಅಂತಂದ್ರೆ ಅವರು ಅದನ್ನ ಒಪ್ಕೋಬೇಕಾಯ್ತು. ಅದಕ್ಕೆ ಶಾಸ್ತ್ರನೇ ಬರ್ಬೇಕು ಅದನ್ನ ಹೇಳೋದಕ್ಕೆ ಅಂತ. ಹಾಗಾದ್ರೆ ಸುಮ್ಮನೆ ಶಾಸ್ತ್ರ ಹೇಳುತ್ತೆ ಅಂತ ಬರೀ ನಂಬಿಕೆಯಿಂದ ನಂಬುವಂಥದ್ದ ಇದು ಅಂದ್ರೆ ಹಾಗಲ್ಲ. ಇದು ಒಂದೇನು ಅಂತಂದ್ರೆ, ಯಾರು ಹುಟ್ಟು ಬಂದಿರೋರು ಇಲ್ಲ, ಪುನರ್ಜನ್ಮ ಹುಟ್ಟು ಬಂದಿರೋ, ಅಥವಾ ಸ್ವರ್ಗ ನರಕ ಹೋಗ್ಬಿಡೋ, ಸ್ವರ್ಗ ನರಕ ಹೋಗಿ ಬಂದಪ್ಪ ಎಷ್ಟು ಚೆನ್ನಾಗಿತ್ತಪ್ಪ ಅಲ್ಲಿ ಅಂತ ಹೇಳಿ ಬಂದಿರೋರು ಯಾರು ಇಲ್ಲ. ಆದ್ರೂ ನಮ್ಗೆ ಬರೀ ಶಾಸ್ತ್ರ ಹೇಳುತ್ತೆ ಅಂತಾನೆ ನಂಬೇಕಂತ ಹಾಗೇನಿಲ್ಲ. ಎಷ್ಟೊಂದು ಅನುಮಾನಗಳಿದೆ. ಅನುಮಾನ ಅಂತಂದ್ರೆ ಡೌಟಿಂಗ್ ಅಂತ ಅಲ್ಲ. ಇವಾಗ ಭಗವತ್ಪಾದರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನೆಲ್ಲ. ಸರಿನಪ್ಪ, ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದೆಯಾ, ಈಗ ಯಾಕೆ ಹುಟ್ಟು ಬಂದಿದ್ಯಾ ಅದನ್ನ ಹೇಳು ಅಂತ. ಈಗ ಯಾಕೆ ಹುಟ್ಟು ಬಂದಿದ್ಯಾ? ಸರಿ, ಹುಟ್ಟು ಬಂದಿದ್ಯಾ ಸರಿ,
ಇದೇ ಆಕಾರದಲ್ಲಿ ಯಾಕೆ ಹುಟ್ಟು ಬಂದಿದ್ಯಾ? ಮತ್ತೆ ಇದೇ ಒಂದು ಕುಲದಲ್ಲಿ ಯಾಕೆ ಹುಟ್ಟು ಬಂದಿದ್ಯಾ? ಸಾವುಕಾರ ಕುಲದಲ್ಲಿ ಯಾಕೆ ಹುಟ್ಟು ಬಂದಿದ್ಯಾ? ಅಥವಾ ಬಡವ್ರ ಕುಲದಲ್ಲಿ ಯಾಕೆ ಮಧ್ಯವರ್ತಿ ಕುಲದಲ್ಲಿ ಯಾಕೆ ಬಂದಿದ್ಯಾ? ಹುಟ್ಟತಾನೆ ಕಾಯಿಲೆಗಳು ಬಂತಲ್ಲ ಅದ್ಯಾ ಅಂದ್ರೆ ಇದೆಲ್ಲಕ್ಕೂ ಹಿಂತಡಿಕೆಯಾಗಿ ಏನೋ ಮಾಡೋದಿರ್ಬೇಕು, ಹಿಂದೆ ಮಾಡುವಂಥದ್ದು ಏನಾದ್ರು ಇರಲೇಬೇಕು, ಅದಕ್ಕೋಸ್ಕರ ಅಂತಲ್ಲೋ. ಮತ್ತೆ ಇನ್ನೊಂದು ಆಚಾರ ಸ್ಟ್ರಾಂಗ್ ಆಗಿರುವಂತಹ ಒಂದು ಜಸ್ಟಿಫಿಕೇಶನ್ ಕೊಡೋದು ಏನಪ್ಪಾ ಅಂತಂದ್ರೆ, ಇವಾಗ ಇದನ್ನ ಶಾಸ್ತ್ರ ಹೇಳ್ತು ಅಂತ ನಂಬೇಕು, ಸರಿ, ಪುನರ್ಜನ್ಮಾದಿಗಳು ಅಥವಾ ಲೋಕಾಂತರಗಳೇ ಹೋಗುವಂಥದ್ದು ಶಾಸ್ತ್ರ ಹೇಳುತ್ತೆ ಅಂತ ನಂಬೇಕು. ಆದ್ರೆ ಸಾರ್ವತ್ರಿಕ ಪೂರ್ಣಾನುಭವದಿಂದ ಆತ್ಮಜ್ಞಾನ ಅನ್ನೋದೇನಿದೆಯಲ್ಲ, ಹೇಳಿ ದಿವ್ಯಾ, ನೀವ್ ಹೇಳ್ತೀರಲ್ಲ. ಏನಿಲ್ವಾ? ಇಲ್ಲ ಸರ್, ಇಲ್ಲ. ಸಾರ್ವತ್ರಿಕ ಪೂರ್ಣಾನುಭವದಿಂದ ಆತ್ಮಜ್ಞಾನ ಅನ್ನುವಂಥದ್ದು ಅದನ್ನ ನಂಬಿಕೆಯಿಂದ ತಗೊಬೇಕಾಗಿಲ್ಲ ನಾವು. ಯಾವಾಗ ಅವಸ್ಥೆ ಹತ್ತಿರದ ವಿಚಾರ ಮೂಲಕ ಆತ್ಮಸ್ವರೂಪವನ್ನು ತಿಳಿಸ್ಕೊಟ್ಟವಾಗ, ಸಾಕ್ಷಿ ಸ್ವರೂಪವನ್ನು ತಿಳಿಸ್ಕೊಡಕ ನಂಬಿಕೆ ಅಲ್ಲ, ಅನುಭವದಿಂದ ನೋಡ್ಕೊಳ್ಳುವಂತ ವಿಚಾರ, ಇಲ್ಲೇ ಅನುಭವಕ್ಕೆ ಬರುವಂತ ವಿಚಾರ ಹೇಳ್ತಾ ಇದೆ. ಅದು ಅದೇ ಶಾಸ್ತ್ರವೇ ಇದನ್ನು ಹೇಳ್ತಾ ಇದೆ. ಪುನರ್ಜನ್ಮಾದಿಗಳನ್ನ, ಸ್ವರ್ಗ ನರಕಾದಿಗಳನ್ನೂ ಹೇಳ್ತಾ ಇದೆ. ಬೇರೆ ಶಾಸ್ತ್ರ ಅಲ್ಲ ಅದು, ಅದೇ ಶಾಸ್ತ್ರವೇ ಹೇಳ್ತಾ ಇರೋದ್ರಿಂದ ಇದನ್ನು ಕೂಡ ನಂಬಿಕೆ ಇರಲೇಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಹಾಗೆ ಇಲ್ಲಿ ಇನ್ನು ಕರ್ಮಕಾಂಡದ ವಿಚಾರದಲ್ಲಿ ಏನ್ ಬಂದಿದೆ ಅಂತ ಹೇಳಿದ್ರು, ಅದು ಬಂದಿರುವಂಥದ್ದು ಏನ ಜ್ಞಾನಕಾಂಡದ ವಿಚಾರ, ವೇದದ ಜ್ಞಾನಕಾಂಡದ ವಿಚಾರದಲ್ಲಿ ಏನ್ ಬಂದಿದೆ ಅಲ್ಲಿ ಅಂತ ಆಚರಿಸಿಕೊಡೋದು. ಏನ್ ಬಂದಿದೆ ಇಲ್ಲಿ? ಏನ್ ಹೇಳಿದೆ ಜ್ಞಾನಕಾಂಡದಲ್ಲಿ? ಏನ್ ಹೇಳಿದೆ? ಯಾವ ವಿಚಾರ ಬಂದಿದೆ? ಆತ್ಮಸ್ವರೂಪದ ವಿಚಾರನೆ. ಆತ್ಮಸ್ವರೂಪದ ವಿಚಾರನೆ ಬಂದಿದೆ. ಅದು ಏನದು ಆತ್ಮಸ್ವರೂಪದ ವಿಚಾರ? ಅಲ್ಲಿ ಏನ್ ಹೇಳಿದೆ, ಇಲ್ಲೇನ್ ಹೇಳಿದೆ? ಅಲ್ಲಿ ಹೇಳಿರುವಂಥದ್ದು ಇಷ್ಟಾನಿಷ್ಟ ಪ್ರಾಪ್ತಿಗೆ ಹೋಗಿ ಅಂತ. ಇಷ್ಟಾನಿಷ್ಟ ಪ್ರಾಪ್ತಿಗಳಿರುವಂಥದ್ದು ಎಲ್ಲಿ? ವ್ಯವಹಾರ ಸಂಸಾರದಲ್ಲಿ. ಈ ಸಂಸಾರದಲ್ಲಿ ಇಷ್ಟಾನಿಷ್ಟ ಪ್ರಾಪ್ತಿಗಳಿರುವಂಥದ್ದು ಅಂತ. ವೇದಾಂತವು ಹೊರಟಿರುವಂತ ಸರ್ವೇ ವೇದಾಂತ ಹಾರಪಿ ಅಂತ ಯಾವ್ದಕ್ಕೋಸ್ಕರ ಹೊರಟಿರುವಂಥದ್ದು? ಆತ್ಮೈಕತ್ವ ವಿದ್ಯೆ, ಆತ್ಮೈಕ ವಿದ್ಯಾ ಪ್ರತಿಪತ್ತೆಯೇ. ಅದಕ್ಕೋಸ್ಕರ ಅಂತ ಹೊರಟಿರುವಂಥದ್ದು ವೇದಾಂತಗಳು. ಈ ಒಂದು ಅನಿಷ್ಟ ಪರಂಪರೆಯನ್ನ, ಇಷ್ಟಾನಿಷ್ಟಗಳು ಅನ್ನುವಂಥದ್ದೇ ಒಂದು ಅನಿಷ್ಟ, ಅದನ್ನ ತೊಲಗಿಸುವುದಕ್ಕಾಗಿ, ಅದು ತೊಲಗಿಸೋದನ್ನ ಕರ್ಮಕಾಂಡ ಹೇಳಕ್ ಹೊರಟಿಲ್ಲ. ಯಾಕೆ ಅಂತಂದ್ರೆ, ಮೊದಲು ಸಹಜವಾಗಿ ಈ ಆಸೆಗಳಿದೆಯಲ್ಲ, ಅದನ್ನ ಶಾಸ್ತ್ರ ಮಾರ್ಗಕ್ಕೆ ಬಾ ಮೊದಲು ಅಂತ. ಲೌಕಿಕ ಮಾರ್ಗವನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನೀನದು ಬಂಧಕವಾಗುತ್ತೆ. ಶಾಸ್ತ್ರ ಮಾರ್ಗಕ್ಕೆ ಬಾ ಮೊದಲು. ಇವಾಗ ನೋಡಿ, ಹರಕೆ ಹೊತ್ಕೊಳ್ತಾರೆ, ನನ್ಗಿಂತದಾಗ್ಲಿ ಅಂತ, ತಪ್ಪಲ್ಲ, ಹೊತ್ಕೊಂತಾರೆ, ಆಯ್ತು. ಅದು ಅದರಿಂದ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಭಗವಂತನ ನಂಬಕ್ ಶುರು ಮಾಡ್ತಾರೆ. ಅವರು ಆಸ್ತಿಕ್ಯತೆ ಜಾಸ್ತಿ ಆಗುತ್ತೆ ಅವ್ರಿಗೆ. ಆಗ ಒಂದಲ್ಲ ಒಂದ್ ದಿವಸ ಇಂಥ ಭಗವಂತನ ಇಷ್ಟೊಂದೆಲ್ಲ ಕೊಟ್ಟಿರುವಂತ ಅವನ ಸ್ವರೂಪ ಏನು ಅದನ್ನ ತಿಳ್ಕೊಳ್ಳೋಣ ಅನ್ನುವಂಥ ಆಸಕ್ತಿ ಮುಂದಕ್ಕೆ ಬರುತ್ತಲ್ಲ, ಅವ್ರಿಗೆ ವೇದಾಂತ ಅನ್ನುವಂಥದ್ದು ಇರುವಂಥದ್ದು ಅಂತ. ಇನ್ನು ಈ ಅದೇ ಆತ್ಮನಲ್ಲಿ ಕ್ರಿಯಾಕಾರಕ ಫಲಗಳು ಅನ್ನುವುದೆಲ್ಲವೂ ಕೂಡ ಅನಾದಿ ಕಾಲದಿಂದ ಅಧ್ಯಾರೋಪವಾಗಿದೆ. ಅದರಲ್ಲಿ ಯಾವುದೂ ಇಲ್ಲ ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ಇದರಲ್ಲಿ ಎಲ್ಲದರೊಳಗೂ ವಿರಕ್ತನಾಗಿ, ಅಂದ್ರೆ ಇದು ಉಪನಿಷತ್ ವೇದದ ಕರ್ಮಕಾಂಡವೂ ಕೂಡ ಸಣ್ಣ ಪುಟ್ಟ ಸುಖಗಳನ್ನ ಹೇಳಲ್ಲ. ದೊಡ್ಡ ದೊಡ್ಡ ಸುಖಗಳಿದೆಯಪ್ಪ, ಸಣ್ಣ ಪುಟ್ಟ ಲೌಕಿಕ ಸುಖಗಳಲ್ಲಿ ನೀನು ಸ್ವಲ್ಪ ರತನಾಗಿದ್ಯಾ, ದೊಡ್ಡ ದೊಡ್ಡ ಸುಖಗಳಿದೆ, ದೇವತಾದಿಗಳೆಲ್ಲ ಪಡುವಂತ ಸುಖ ಇನ್ನ ಹೆಚ್ಚಿನದು. ಅದು ತುತ್ತ ತುದಿ ಆದ್ರೆ ಬ್ರಹ್ಮಲೋಕ, ಅಲ್ಲಿವರೆಗೂ ಸುಖ ಅನ್ನೋದಿದೆ. ಆದ್ರೆ ಇಲ್ಲಿರೋ ಭೋಗಗಳ ಮೇಲೆ, ಅಲ್ಲಿರೋ ಭೋಗಗಳ ಮೇಲೆ ಎಲ್ಲರಿಗೂ ವಿರಕ್ತಿಯನ್ನು ಹೊಂದಿದ್ರೆ ಅವ್ರಿಗೆ ಈ ಒಂದು ಜ್ಞಾನಕ್ಕೆ ಅದು ಎಂಟ್ರಿ ಸಿಗೋದು ಅನ್ನೋದು ಸಾಂಕರ ವೇದಾಂತ ಸ್ವರೂಪದಲ್ಲಿ ಇದೆಲ್ಲ ನೋಡಿದ್ವಿ ನಾವು ಅಂತ. ಇನ್ನು ಉಪನಿಷತ್ತು ಪ್ರಾರಂಭ ಆಗುವಂಥದ್ದು ಯಾವ್ದ್ರಿಂದ ಶುರು ಆಗುತ್ತೆ? ಉಪನಿಷತ್ತು ಅಶ್ವಮೇಧ ಉಪಾಸನೆ, ಅಶ್ವಮೇಧ ಉಪಾಸನೆಯಿಂದ ಶುರು ಆಗುತ್ತೆ. ಆಚಾರ್ಯರು ಅದಕ್ಕೆ ಸಂಬಂಧ ತೋರಿಸ್ಕೊಡ್ತಾರೆ ಇಲ್ಲಿ. ಈ ಒಂದು ಪ್ರಯೋಜನ ಅದನ್ನ ತೋರ್ಸ್ಕೊಡ್ತಾರೆ ಆಚಾರ್ಯರು. ಅಂದ್ರೆ ಇಲ್ಲಿ ಈ ಅಶ್ವಮೇಧ ಅದು ಕರ್ಮ
ಅನ್ನೋದೇನಿದೆಯಲ್ಲ ಅದು. ಮತ್ತೆ ಈ ಉಪಾಸನೆಗೂ ಏನು ವ್ಯತ್ಯಾಸ? ಅಶ್ವಮೇಧ ಕರ್ಮ ಮಾಡಬೇಕಾದ್ರೆ ಏನಾಗಬೇಕು, ಏನು ಯೋಗ್ಯತೆ ಬೇಕು ಅದಕ್ಕೆ? ಯಾರು ಮಾಡೋಕ್ಕಾಗತ್ತೆ ಅಶ್ವಮೇಧ ಕರ್ಮವನ್ನ? ಚಕ್ರವರ್ತಿಗಳಾಗಿರ್ಬೇಕು. ಏನ್ ಚಕ್ರವರ್ತಿಗಳು ಅಂದ್ರೆ ಅವ್ರ ಕೆಳಗೆಲ್ಲ ಸಾಮಂತರಾಜರು, ಸಾಮಂತರಾಗಿರ್ಬೇಕು, ಅಂತರಾಗಿರ್ಬೇಕು. ಮತ್ತೆ ಸಾಮಾನ್ಯ ಆಗುತ್ತಾ ಅದು? ಅಶ್ವಮೇಧ ಯಾಗ ಮಾಡ್ಬೇಕು ಅಂದ್ರೆ ನಾಳೆ ದಿವಸ ನಾವು ಇದ್ ಮಾಡ್ತೀವಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ, ಚಂಡಿಕಾವ ಮಾಡ್ತೀವಿ, ನಮ್ಮ ಮನೇಲಿ ಬಂದ್ಬಿಡ್ರಿ, ನಮ್ಮ ಮನೇಲಿ ಅಶ್ವಮೇಧ ಯಾಗ ಮಾಡ್ತೀವಿ ಅನ್ನಂಗೆ ಆಗೋಗ್ಬಿಡುತ್ತಾ? ಎಷ್ಟು ಜನ ಬೇಕು, ಎಷ್ಟು ದ್ರವ್ಯ ಸಿಕ್ಕಾಪಟ್ಟೆ ಬೇಕು, ಎಷ್ಟೋ ಪ್ರಿಪ್ರೇಷನ್ಸ್ ಬೇಕು ನಮ್ಗೆಲ್ಲ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ನಮ್ಮ ರಾಮಾಯಣ ಓದಿದಾರೆ, ಮಹಾಭಾರತ ಓದಿದಾರೆ, ಪುರಾಣ ಓದಿದ್ರೆ ಏನೂ ಗೊತ್ತಾಗೋದೇ ಇಲ್ಲ. ಅಲ್ಲೆಲ್ಲ ನಮ್ಗೆ ಇಲ್ಲಿರಂತ ಬುದ್ಧಿಗಳೇನಿದೆಯಲ್ಲ ಎಷ್ಟೋ ಜನಗಳಿಗೆ ಇದಕ್ಕೂ ಹೋಗಲ್ಲ. ಎಷ್ಟೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು ಅದಕ್ಕೂ ಅಂಥವ್ರಿಗೆ ಇದ್ದಿದ್ದು ಗೊತ್ತಾಗಲ್ಲ. ಯಜ್ಞ ಆಗೋದು ಈ ಬಿಡ್ಬಿಡಿದೆ ಅದೆಲ್ಲ ಸಮಯ ಆಗೋಗ್ಬಿಡುತ್ತದೆಲ್ಲ. ಅಂದ್ರೆ ನಮ್ ಕಲ್ಪನೆನೇ ಬರೋದಿಲ್ಲ ಅದು ಅಂತ ಹೇಳ್ತಾ ಇರೋವಂಥದ್ದು. ಏನು ಯಾಗ ಅಂತಂದ್ರೆ ಏನು ಅಂತ. ಸರಿ, ಅಂತ ಅಷ್ಟೊಂದೆಲ್ಲ ಬೇಕು ಅದು. ಆದ್ರೆ ಅಶ್ವಮೇಧ ಉಪಾಸನೆಯನ್ನ ಮಾಡುವುದಕ್ಕೆ ಇಷ್ಟೊಂದೆಲ್ಲ ಬೇಕಾ? ಬೇಡ, ಏನು ಬೇಕಾಗಿಲ್ಲ. ಮತ್ತೆ ಇಲ್ಲಿ ಅಶ್ವಮೇಧ ಉಪಾಸನೆ ಮಾಡುವುದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ಬ್ರಾಹ್ಮಣನಾದ್ರೂ ಮಾಡ್ಬೋದು, ಕ್ಷತ್ರಿಯನೇ ಮಾಡ್ಬೇಕು ಇದನ್ನ ಕರ್ಮಗಳನ್ನ, ಬ್ರಾಹ್ಮಣ ಮಾಡಂಗಿಲ್ಲ ಅಲ್ವಾ? ಯಾರು ಬೇಕಾದ್ರೂ ಮಾಡ್ಬೋದು ಈ ಉಪಾಸನೆಯನ್ನ. ಇದಕ್ಕೆ ನೋಡಿ, 100 ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರನ ಲೋಕ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಇಂದ್ರ ಏನ್ ಮಾಡ್ದ? ಇನ್ನೊಂದು ಯಾಗ ಮಾಡ್ಬೇಕು. ಬಲಿ 100 ಅಶ್ವಮೇಧ ಯಾಗ ಪೂರ್ಣ ಮಾಡುತ್ತೆ, ಬಲಿ ಚಕ್ರವರ್ತಿನ ಅವಾಗೆಲ್ಲ ಕತೆ ಗೊತ್ತಿದೆ ಅದು ಅಲ್ವಾ? 100 ಅಶ್ವಮೇಧ ಇಂದ್ರನ ಪದವಿ ಸಿಗುತ್ತೆ ನಮ್ಗೆ. ಆದ್ರೆ ಇದರಿಂದ, ಈ ಉಪಾಸನೆಯಿಂದ ಏನ್ ಸಿಗುತ್ತೆ? ಜ್ಞಾನ ಸಿಗಲ್ಲ. ಆತ್ಮಜ್ಞಾನ ಆಗುತ್ತೆ. ಇದು ಎಲ್ಲಿ ಉಪಾಸನೆ ಬರುತ್ತೋ ಅಲ್ಲಿ ಚಿತ್ತಶುದ್ಧಿ ಅಷ್ಟೇ, ಅಂತಃಕರಣ ಶುದ್ಧಿಗಾಗಿ ಉಪಾಸನೆ ಅಷ್ಟೇ. ಯಾವಾಗ ಜ್ಞಾನ ಪ್ರಸಂಗ ಬರುತ್ತೋ ಅದು ಜ್ಞಾನ ಸ್ವರೂಪ ತಿಳ್ಕೊಳ್ಳೋದು ಅಲ್ಲಿ ಅಷ್ಟೇನೆ. ಅದು ಇದರಿಂದ ಫಲ ಏನು ಅಂತಂದ್ರೆ ಪ್ರಾಜಾಪತಿತ್ವ ಅನ್ನೋದು. ಅದು ಆಮೇಲೆ ಬರೋಣ. ಇನ್ನು ಇದು ಆಚಾರ್ಯರು ಇಲ್ಲಿ ತಿಳಿಸ್ಕೊಳ್ತಾರೆ ಏನಂತಂದ್ರೆ ಜ್ಞಾನ ಕರ್ಮ ಸಮುಚ್ಚಯ ಅಂತ ಇದೆ. ಜ್ಞಾನ ಅಂತಂದ್ರೆ ಇಲ್ಲಿ ಉಪಾಸನೆ ಅಂತ. ಕರ್ಮಗಳನ್ನ ಜ್ಞಾನ ಜೊತೆ ಸೇರಿಸ್ಕೊಂಡು ಅಂದ್ರೆ ಮಾನಸಿಕವಾಗಿ ಅದರ ದೇವತೆ ಅಂದ್ರೆ ನಾವು ನೋಡಿದ್ವಿ ವಿಶಿಷ್ಟ ಚಾಕ್ರಾಯಣ ಪ್ರಸಂಗದಲ್ಲಿ. ಇವಾಗ ನಾವಿವಾಗ ಪೂಜೆ ಕೂತ್ಕೊಂತೀವಲ್ಲಪ್ಪ, ಸಾಮಾನ್ಯವಾಗಿ ಎಲ್ಲದಕ್ಕೂ ಎಲ್ಲಾ ಕರ್ಮಗಳು ಫಲ ಇದ್ದೇ ಇದೆ. ಶಾಸ್ತ್ರೀಯ ಕರ್ಮಗಳು ಎಲ್ಲದಕ್ಕೂ ಕೂಡ ಫಲ ಇದ್ದೇ ಇದೆ. ಅಥವಾ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂತ್ಕೊಂತೀವಿ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅಲ್ಲಿ ಪುರೋಹಿತರನ್ನ ಕರೆಸಿ ಅವ್ರ ಕತೆಗೆಲ್ಲ ಓದಿಸ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಸರಿನೇ. ಅದೆಲ್ಲವೂ ಕೂಡ ಪ್ರಯೋಜನ ಆಗುತ್ತೆ. ಫಿಸಿಕ್ಸ್ ಸುಮ್ಮನೆ ಮೆಕ್ಯಾನಿಕಲಿಗೆ ಮಾಡಿದ್ರು ಕೂಡ ಪ್ರಯೋಜನ ಆಗುತ್ತೆ. ಆದರೆ ಶ್ರದ್ಧೆಯಿಂದ ಕತೆಗಳನ್ನ ಕೇಳಿ ಮತ್ತೆ ಅಷ್ಟೇ ನಿಯಮದಿಂದ ಉಪವಾಸ ಇದ್ದು ಒಂದ್ ಕಾಫಿನಾದ್ರೂ ಕೊಡ್ಬಿಡ್ತೀವಿ ಅನ್ನೋದು ಕೂಡ ಇಲ್ದಾರ, ಮುತ್ತೈದರಿಗೆ ಬ್ರಾಹ್ಮಣರಿಗೆ ಎಲ್ಲರಿಗೂ ಊಟ ಆದ್ಮೇಲೆ ನಾನು ಊಟ ಮಾಡ್ತೀವಿ, ಅಷ್ಟು ಶ್ರದ್ಧೆ ಎಷ್ಟೆಷ್ಟು ಮಟ್ಟಿಗೆ ಇರುತ್ತೋ ಅಷ್ಟಷ್ಟು ಪ್ರಯೋಜನ ಅವನಿಗಾಗುತ್ತೆ ಅಲ್ವಾ? ಇವಾಗ ಮೊನ್ನೆ ದಿನಾನು ಅಷ್ಟೇ, ಚಂದ್ರನ ದರ್ಶನ ಮಾಡಬಾರ್ದು ಅಂತ ಇತ್ತಲ್ಲ, ಚೌತಿ ಚಂದ್ರನ ದರ್ಶನ ಮಾಡಬಾರ್ದು ಅಂತ. ದರ್ಶನ ಮಾಡಿದ್ಮೇಲೆ ಪರಿಹಾರ ಏನೋ ಕತೆ ಕೇಳೋದು, ಶಮಂತಕಮಣಿ ಕತೆ ಕೇಳೋದು ಅಂತ. ಆ ಕತೆ ಕೇಳ್ಬೇಕಾದ್ರೆ ಕೇಳ್ಬಿಟ್ಟಿದ್ ಮುಗೀತಪ್ಪ ಅಂತಲ್ಲ, ಶ್ರದ್ಧಾ ಭಕ್ತಿಗಳಿಂದ ಕೇಳಿದವಾಗ ಇನ್ನೂ ಒಂದು ಪಾಪ ಪರಿಹಾರ ಜಾಸ್ತಿ ಆಗುತ್ತೆ. ಹಂಗೆ ಅದು ಆ ರೀತಿಯಾಗಿ ಮಾಡಿದ್ರೆ ಇದು ಕಾನಕರ್ಮ ಸಮುಚ್ಚಯ ಅಂತ ಇದೆ ಅಲ್ಲಿ. ಅದು ಇದನ್ನು ಹಂಗೆ ಅಂತ ತಪ್ಪು ತಿಳ್ಕೊಳ್ಬಾರ್ದು ಅಂತ ಒಂದು ಆಕ್ಷೇಪ ಇರೋದು. ಅದೆಲ್ಲ ಹೇಳಿರುವಂಥದ್ದು ಕರ್ಮಗಳ ಸೋಂಕೆ ಅಲ್ಲದ ಬರೀ ಉಪಾಸನೆಯನ್ನು ಮಾತ್ರ ಇಲ್ಲಿ ಹೇಳಿರೋದು ಅನ್ನೋದನ್ನ ಆಚಾರ್ಯರು ಫಲ ಇಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಅಂತ. ಮತ್ತೆ ಇದು ಯಾವುದೇ ಕರ್ಮಗಳು ಕೂಡ ಫಲವನ್ನು ಉಂಟು ಮಾಡೇ ಮಾಡುತ್ತೆ. ಉಪಾಸನೆಯು ಕೂಡ ಕರ್ಮವೇ, ಆದ್ರೆ ಮಾನಸಿಕ ಕರ್ಮ ಆಯ್ತಾ. ಉಪಾಸನೆಯು ಕೂಡ ಒಂದು ಕರ್ಮ, ಆದ್ರೆ ಮಾನಸಿಕ ಕರ್ಮ. ಇದಕ್ಕೂ ಫಲ ಉಂಟು. ಈ ಅಶ್ವಮೇಧ ಉಪಾಸನೆ ಅನ್ನೋದು ಇದೆಯಲ್ಲ, ಇದು ಹೆಚ್ಚಿನದು ಈ ಲೋಕದಲ್ಲಿ ಮಾಡಿ ಪಡೆಯುವಂತ ಕರ್ಮಗಳಲ್ಲಿ ಇದು ಹೆಚ್ಚಿನದು. ಯಾಕೆಂದ್ರೆ ಇದು ಪ್ರಾಜಾಪತಿತ್ಯವನ್ನೇ ಕೊಡುತ್ತೆ ಇದು, ಆಯ್ತಾ.
ಆದ್ರಿಂದ ಇದೆಲ್ಲವೂ ಕೂಡ ನಾಶ ಆಗುವಂಥದ್ದು. ಹಾಗಾಗಿ ಇದರಲ್ಲಿ ವಿರಕ್ತಿ ಬರಬೇಕು, ಅದನ್ನ ತೋರ್ಸ್ಕೊಡಕ್ ಹೊರಟಿದ್ದಾರೆ ಇಲ್ಲಿ. ಅಲ್ಲಿ ಪೂರ್ವಪಕ್ಷಿ ಯಾರು ಪೂರ್ವಮಾಂಸ ಕೇಳೋದೇನು ಅಂತಂದ್ರೆ ನಿತ್ಯ ಕರ್ಮಗಳಿಗೆ ಫಲ ಇಲ್ಲ ಅಂತ. ನಿತ್ಯ ಕರ್ಮಗಳು ಅಂದ್ರೆ ಅದು ನಾವು ನಿತ್ಯ ಮಾಡ್ತೀವಲ್ಲ, ಪೂಜೆ, ಏನು ಸಂಧ್ಯಾ ವಂದನೆ, ಅದೆಲ್ಲಾನು ಅದಕ್ಕೆ ಫಲ ಇಲ್ಲ. ಬೇರೆ ನಿಮಿತ್ತದಲ್ಲಿ ಬರುವಂತ ಕರ್ಮಗಳಾಗ್ಲಿ, ಕಾಮ್ಯ ಕರ್ಮಗಳ ಅದಕ್ಕೆ ಫಲ ಇದೆ ಅಂತ ಅವನು ಹೇಳೋದು. ಆಚಾರ್ಯ ಒಪ್ಪಲ್ಲ ಅದನ್ನ. ಅವನು ಹೇಳೋದು ನಿತ್ಯ ಕರ್ಮ ಮಾಡ್ಕೊಂಡು ಹೋಗಿದ್ರೆ ಆವಾಗ ನಿನಗೆ ಸ್ವರ್ಗ ಸಿಗುತ್ತೆ, ಅದೇ ಮೋಕ್ಷ ಅಂತ ಹೇಳ್ತಾರೆ. ಅದೆಲ್ಲ ಆಚಾರ್ಯರು ಅಂತ ತೋರಿಸ್ಕೊಡ್ತಾರೆ. ಆಯ್ತಾ? ಅದ್ರ ವಿವರಣೆ ಬೇಡ, ಅದ್ ಬೇಕಾದ್ರೆ ನೋಡ್ಕೊಳ್ಬೋದು. ಇನ್ನು ಆಚಾರ್ಯರು ಬ್ರಾಹ್ಮಣದ ಸಂಬಂಧವನ್ನು ತೋರಿಸ್ಕೊಟ್ಟು ಇಲ್ಲಿ ಮೊದಲು ಉಪನಿಷತ್ ಶುರು ಆಗಿರುವಂಥದ್ದು ಉಷಾವ ಅಶ್ವಸ್ಯ ಅಂತ ಶುರು ಆಗಿದೆ. ಅದರಲ್ಲಿ ಅಶ್ವದ ವಿಷಯವನ್ನ ಇಟ್ಕೊಂಡು ಯಾವುದನ್ನ ಉಪಾಸನೆ ಮಾಡಕ್ ಹೊರಟಿದೆ ಇಲ್ಲಿ ಅಂತ. ಅಶ್ವವನ್ನ ಪ್ರತೀಕವಾಗಿ ಇಟ್ಟುಕೊಂಡು, ಅಶ್ವಮೇಧ ಉಪಾಸನೆ ಅಂದ್ರೆ ಅಶ್ವವನ್ನ ಪ್ರತೀಕವಾಗಿ ಇಟ್ಕೊಂಡಿದೆ ಅಲ್ವಾ? ಇವಾಗ ನಮ್ಗೆ ಶಾಲಗ್ರಾಮ ಅನ್ನೋದಿದೆ. ಶಾಲಗ್ರಾಮ ಯಾವ ದೇವತೆಗೆ ಸಂಬಂಧಪಟ್ಟಿದ್ದು? ವಿಷ್ಣು. ವಿಷ್ಣು. ಶಾಲಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನ ಹಾಕ್ತಿವಿ. ಬಾಣಲಿಂಗ ಯಾವ ದೇವರಿಗೆ ಸಂಬಂಧಪಟ್ಟಿದ್ದು? ಶಿವ. ಸ್ಫಟಿಕಮಣಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದಾರೆ? ಯಾವ ದೇವತೆಗೆ? ಶಿವ ಅಲ್ಲ, ದೇವಿನ ಆದಿತ್ಯ. ಯಾಕೆಂದ್ರೆ ಟ್ರಾನ್ಸ್ಪರೆಂಟ್ ಅಲ್ವಾ? ಇರ್ಲಿ. ಅದೆಲ್ಲವೂ ಕೂಡ ಪ್ರತೀಕ ಅಂದ್ರೆ ಅಲ್ಲದ್ದು ಇದಾನೆ ಅಂತ ಆರಾಧನೆ ಮಾಡ್ಬೇಕಾದ್ರೆ ಪ್ರತೀಕ ಬೇಕಲ್ಲಪ್ಪ, ಹಂಗೆ ಪ್ರತೀಕ. ಸಾಲಗ್ರಾಮದಲ್ಲಿ ವಿಷ್ಣು ಬುದ್ಧಿನ ಹೆಂಗಿಟ್ಟಿದಾರೋ ಇಲ್ಲಿ ಅಶ್ವದಲ್ಲಿ ಅಶ್ವ ಪ್ರತೀಕ. ಯಾವ್ದ್ರ ಕುರಿತು ಉಪಾಸನೆ ಹೇಳಿರೋದಿಲ್ಲಿ? ಪ್ರಜಾಪತಿ. ಏನು ಪ್ರಜಾಪತಿ ಅಂತಂದ್ರೆ ಹೆಸರೇ ಬರೀ ಪ್ರಜೆಗಳ ಪತಿ. ಸರಿ. ಆಮೇಲೆ ಪ್ರಜಾಪತಿ ಅಂತಂದ್ರೆ ಏನು? ಇಡೀ ವಿಶ್ವದ ಮನಸ್ಸು ಅಲ್ಲ, ಅದು ಅನ್ನೋದು ಬೇರೆ ಇನ್ನೊಂದದು ಅಲ್ಲ. ಇದು ಹಿರಣ್ಯ ಗರ್ಭನ್ ಸೂಕ್ಷ್ಮ ರೂಪ, ಇದು ಸ್ಥೂಲ ರೂಪ. ಹೌದು, ಇದು ಏನೇ ಸ್ವರೂಪ. ಫಸ್ಟ್ ಸ್ಥೂಲ ರೂಪನ ಹೇಳಿ, ಆಮೇಲೆ ತಾನೆ ಸೂಕ್ಷ್ಮ ರೂಪ. ಆತ್ಮ ಸ್ವರೂಪನೇ ಅಲ್ಲ, ಈ ಪರಮಾತ್ಮನೇ ಸ್ಥೂಲ ರೂಪ. ಪರಮಾತ್ಮನ ಸ್ಥೂಲ ರೂಪ ನಮ್ಗೆ ಏನೇನ್ ಕಾಣ್ತಾ ಇದೆಯಲ್ಲ ಎಲ್ಲ ಅವನೇ ಅಂತ. ನಮ್ಗೆ ಇಷ್ಟೇ ಪ್ರಪಂಚ ಅಂತ ನಮ್ಗೆ ಕಾಣ್ತಾ ಇದೆ. ನಾವಿರೋದು ಪ್ರಜಾಪತಿಯಲ್ಲೇ ನಾವಿರೋದು. ಪ್ರಜಾಪತಿಯ ಒಂದು ಭಾಗವೇ ನಾವು ವಿಶ್ವ ಅಂತ ತಗೊಂಡಾಗ ಈ ಭೂಮಿ ಅಲ್ಲ, ಎಲ್ಲವೂ ಕೂಡ ಅವನ ಸ್ಥೂಲ ರೂಪ. ಎಲ್ಲ ಅವನ ಶರೀರ, ಪ್ರಜಾಪತಿಯ ಶರೀರ. ಮತ್ತೆ ಅವನು ಪ್ರಥಮಜ. ಎಲ್ಲ ಒಂದು ಕಲ್ಪವು ಕಳೆದ್ಮೇಲೆ, ಕಲಿಯುಗದ ಕಳೆದ್ಮೇಲೆ ಮೊದಲು ಬಂದವನವನು ಪ್ರಜಾಪತಿ ಅವನು ಅಂತ. ಸ್ಥೂಲ ರೂಪವಾಗಿ ಕಾಣುವವನವನು. ಮತ್ತೆ ಹೇಳಿತಲ್ಲ, ನಾವು ಕರ್ಮಗಳನ್ನ ಮಾಡಿ ಫಲ ಬಳಿತೀವಲ್ಲ, ದೇವತೆಗಳು ಅಂತ ಎಷ್ಟೊಂದಿರ್ತಾರೆ. ಆ ಚಾಂದಕದೆಲ್ಲ ನೋಡಿದ್ವಲ್ಲ, ಅದಕ್ಕೆಲ್ಲಾನು ಅನುಗ್ರಹ ಮಾಡುವನೇ ಪ್ರಜಾಪತಿ. ಪ್ರಜೆಗಳಿಗೆಲ್ಲ ಆದಿತ್ಯ ಬ್ರಹ್ಮೋಪಾಸನೆ ನೋಡಿದ್ವಲ್ಲ, ಮಧು ಅದನ್ನೆಲ್ಲ ತಗೊಂಡು ಆದಿತ್ಯನನ್ನೇ ಮಧು ಅಂತ ಉಪಾಸನೆ ಮಾಡ್ಬೇಕು ಅಂತ ಎಲ್ಲ ತೋರ್ಸ್ಕೊಟ್ಟಿತ್ತಲ್ಲ ಅಲ್ಲಿ. ಅದೇ ಅನುಗ್ರಹ ಮಾಡೋದು ಯಾರು? ಪ್ರಜಾಪತಿಯೇ. ನಿನ್ ಕರ್ಮಕ್ಕಿಂತ ಫಲ ಅಂತ ಕೊಡೋನು ಅವನೇನೆ, ಮನುಷ್ಯದ ಫಲನು ಅವನೇನೆ, ದೇವತತ್ವ ಕೊಡೋದು ಅವನೇನೆ. ಆಮೇಲೆ ಎಲ್ಲಿವರೆಗೂ ಇದೆ ಅವನು ಹೈಯೆಸ್ಟ್ ಪಡೆಯೋದ್ರೊಳಗೆ ಹೈಯೆಸ್ಟ್ ಅದೇನೆ. ಅದು ಪ್ರಜಾಪತಿಯನ್ನ ಪ್ರತೀಕವಾಗಿ ಇಟ್ಕೊಂಡಿರುವಂಥದ್ದು ಅಂತ. ಇನ್ನು ಸಮಷ್ಟಿ ಶರೀರ ಅದು ಅಂತ. ಸಮಷ್ಟಿ ಸೂಕ್ಷ್ಮ, ಸಮಷ್ಟಿ ಸ್ಥೂಲವನ್ನ ಪ್ರಜಾಪತಿ ಅಂತ ಕರೆದಿವಿ. ಅದಕ್ಕೆ ವಿರಾಡಾತ್ಮ ಅಂತಲೂ ಹೆಸರು. ಸಮಷ್ಟಿ ಸೂಕ್ಷ್ಮ ರೂಪವನ್ನ ಏನಂತ ಕರೀತಾರೆ? ಹಿರಣ್ಯ ಗರ್ಭ. ಸಮಷ್ಟಿ ಸಮಷ್ಟಿ ಮನೋರೂಪ ಆಗಿರೋನು ಅಂತ. ಏನು ಅದು ಸೂಕ್ಷ್ಮ ಸ್ಥೂಲ ಅಂತಂದ್ರೆ? ಹಿರಣ್ಯ ಗರ್ಭದಿಂದ ಬಂದಿರೋನು ಅಂತ.
ಇವಾಗ ನಮ್ಗೆ ಸ್ಥೂಲ ಸೂಕ್ಷ್ಮ ಭಾವ ಇಲ್ಲೇ ಇದ್ಬಿಟ್ಟಿದೆ. 45 ನಿಮಿಷ ಆಯ್ತು. ಸ್ಥೂಲ ಸೂಕ್ಷ್ಮ ಭಾವ ಇಲ್ಲೇ ಇದ್ಬಿಟ್ಟಿದೆ ಅಂದ್ರೆ ಇವಾಗ ನಾಳಿಂದು ಸೂಕ್ಷ್ಮ ರೂಪ ಇಲ್ಲಿದ್ಯೋ ಇಲ್ವಾ? ನಾಳೆ ನಮ್ಗೆ ಏನೋ ನಾಳೆ ನಮ್ಮ ಮಾಮೂಲಿಯಾಗಿ ವ್ಯವಹಾರ ನಡೀತಾ ಇಲ್ವಾ? ಅಕಸ್ಮಾತ್ ಬದುಕಿದ್ರೆ ಇಲ್ಲಿ ಅಪಶಕುನ ಅಲ್ಲ, ನಾಳಿಂದೆಲ್ಲ ನಮ್ ವ್ಯವಹಾರ ನಡೀತಲ್ಲ, ನಾಳಿಂದ ಸೂಕ್ಷ್ಮ ರೂಪ ಇಲ್ಲಿದ್ಯೋ ಇಲ್ವಾ? ಇದೆ ತಾನೆ. ಹಾಗೇನೆ ಅವನ್ನ ಸೂಕ್ಷ್ಮ ರೂಪ ಸ್ಥೂಲ ರೂಪ ಕಂಡಾಗ ಪ್ರಜಾಪತಿ ಅಂತ. ಹಾಗಾಗಿ ಹಿರಣ್ಯಗರ್ಭನಿಗೂ ಪ್ರಜಾಪತಿಗೂ ಅಷ್ಟು ವ್ಯತ್ಯಾಸ ಅನ್ನೋದಿಲ್ಲ. ಇವಾಗ ಕಠೋಪನಿಷತ್ತಿನಲ್ಲಿ ಧ್ಯಾನ ಯೋಗವನ್ನ ಒಂದು ಮಂತ್ರದಲ್ಲಿ ಹೇಳಿದೆ. ಮಂತ್ರ ಏನಾದ್ರು ಗೊತ್ತಿದೆಯಾ ಅಕಸ್ಮಾತ್ ಯಾರಿಗಾದ್ರು? ಇಲ್ಲ ಬೆಳವಲ್ಲ, ಇಲ್ಲ ಅಂದ್ರೆ ಪರವಾಗಿಲ್ಲ. ಯಚ್ಚೇದ್ವಾನ್ ಮನಸಿ ಪ್ರಾಜ್ಞ ತತ್ಯಚೇತ್ ಜ್ಞಾನಮಾತ್ಮನಿ ಜ್ಞಾನಮಾತ್ಮನಿ ನಿಯತಿ ತತ್ಯಚೇತ್ ತತ್ಯಚೇತ್ ಶಾಂತಾತ್ಮನಿ ಅಂತ ಇದೆ. ಯಚ್ಚೇದ್ವಾನ್ ಮನಸಿ ಪ್ರಾಜ್ಞ ತತ್ಯಚೇತ್ ಜ್ಞಾನಮಾತ್ಮನಿ ಜ್ಞಾನಮಾತ್ಮನಿ ನಿಯತಿ ಯಚ್ಚೇತ್ ತತ್ಯಚೇತ್ ಶಾಂತಾತ್ಮನಿ ಅಂತ. ಅಂದ್ರೆ ವಾಗಾದಿಗಳು ಅಂತ. ವಾಗಾದಿಗಳು ಅಂತಂದ್ರೆ ಇಂದ್ರಿಯಗಳು ಎಲ್ಲ. ಯಚ್ಚೇದ್ವಾನ್ ಮನಸ್ಸಿ ಪ್ರಾಜ್ಞ ಅಂತ. ಮನಸ್ಸಿನಲ್ಲಿ ಲಯ ಮಾಡ್ಕೊಳ್ಬೇಕು, ಮನಸ್ಸೇ ಅದೇ ಅಂತ ಗೊತ್ತು ಮಾಡ್ಕೊಳ್ಬೇಕು ಅಂತ. ಮನಸ್ಸು ಆಮೇಲೆ ತಚ್ಚೇತ್ ಜ್ಞಾನಮಾತ್ಮನಿ ಅಂತ. ಅದರಿಂದ ಜ್ಞಾನ ಅಂದ್ರೆ ಬುದ್ಧ್ಯಾತ್ಮ, ಅವನಲ್ಲಿ ಲಯ ಮಾಡ್ಕೊಳ್ಬೇಕು ಅಂತ. ವಿವರಣೆ ಬೇಡ. ಆಮೇಲಿಂದ ಜ್ಞಾನಮಾತ್ಮನಿ ನಿಯತಿ ಹೆಚ್ಚೆ ತಚ್ಚೆ ಶಾಂತಾತ್ಮನಿ ಅಂತ ಇದೆ. ಇದನ್ನ ಶಾಂತಾತ್ಮನಲ್ಲಿ ಅಂದಾಗ ಅಲ್ಲಿಂದ ಪ್ರಜಾಪತಿತ್ವದಲ್ಲಿ ಅಂತ ಸಮಷ್ಟಿ ಸ್ಥೂಲ ಮನಸ್ಸಾಗ್ಬೇಕು ನಮ್ಗೆ ಅಂತ. ಆಯ್ತಾ? ಅದನ್ನೆಲ್ಲಾನು ಅಂದ್ರೆ ವ್ಯಷ್ಟಿ ಭಾವವನ್ನ ಸಮಷ್ಟಿಯಲ್ಲಿ ಒಂದು ಮಾಡ್ಕೊಳ್ಬೇಕು ನಮಗೆ ಅಂತ. ಆ ಸಮಷ್ಟಿ ಭಾವವನ್ನ ಶಾಂತಾತ್ಮ ಅಂತ ಹಿರಣ್ಯಗರ್ಭ, ಹಿರಣ್ಯಗರ್ಭನಲ್ಲಿ ಒಂದ್ ಮಾಡ್ಕೊಳ್ಳೋದು ಅಂತ. ಒಂದ್ ಮಾಡ್ಕೊಳ್ಳೋದು ಅಂದ್ರೆ ಏನು? ಅದೇ ಉಳ್ಕೊಳ್ಳೋದು ಅಂತ. ಅದಾದ್ಮೇಲೆ ಅದು ಶಾಂತಾತ್ಮ ಮತ್ತೆ ಮಹದಾತ್ಮ ಅಂತ. ಅದ್ರ ಸ್ವರೂಪ ಆತ್ಮ ಸ್ವರೂಪದಲ್ಲಿ ಒಂದು ಮಾಡ್ಕೊಳ್ಳೋದು ಅಂತ ಇದೆ ಅಲ್ಲಿ. ಆಯ್ತಾ? ತತ್ಯಜೆ ಶಾಂತಾತ್ಮನಿ ಅಂತ ಇದೆ. ಅದು ಕಡೆಗೆ ಮಹದಾತ್ಮನನ್ನ ಶಾಂತಾತ್ಮನಲ್ಲಿ ಇಡುವಂಥದ್ದು ಅಂತ ಹಾಗಿದೆ ಅಲ್ವಾ? ಈಗ ಅದು ಏನು ಇವಾಗ ಹೇಳ್ತಲ್ಲ, ಇದು ವಸ್ತುತಂತ್ರವೋ ಕರ್ತೃತಂತ್ರವೋ? ಇದು ಉಪಾಸನೆನಾ? ಅಲ್ಲ, ಈಗ ಹೇಳಿದ್ದು ಕಠೋಪನಿಷತ್ತಿನಲ್ಲಿ ಧ್ಯಾನ ಯೋಗವನ್ನು ಹೇಳಿದೆ ಅಂತ. ಧ್ಯಾನ ಹೇಳಿರುವಂಥದ್ದು ಅಂದ್ರೆ ಒಂದ್ರಲ್ಲಿ ಒಂದು ಭಾವ ಅಲ್ಲ, ಸಾರಿ, ಒಂದ್ರಲ್ಲಿ ಒಂದು ನೋಡ್ಕೊಳ್ಬೇಕು ಅಂತ. ಇಲ್ಲೇನಾಗ್ತಾ ಇದೆ? ಸ್ಥೂಲದಿಂದ ಅಂದ್ರೆ ವ್ಯಷ್ಟಿಯಿಂದ ಸಮಷ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇದೆ ಆತ್ಮಜ್ಞಾನದವರೆಗೂ. ಈಗ ಇಲ್ಲಿ ಏನು ಪ್ರಜಾಪತಿಯ ಉಪಾಸನೆ ಅನ್ನೋದೇನಿದೆಯಲ್ಲ, ಪ್ರಜಾಪತಿಯ ಸ್ಥಾನಕ್ಕಾಗಿ ಉಪಾಸನೆ ಏನಿದೆಯಲ್ಲ, ಇದು ಕರ್ತೃತಂತ್ರವ ವಸ್ತುತಂತ್ರವ? ವಸ್ತುತಂತ್ರ ಅಲ್ಲ, ಕರ್ತೃತಂತ್ರ. ಯಾಕೆ ಕರ್ತೃತಂತ್ರ? ನಾನ್ ಬೇರೆ ಕರ್ತೃ ಮಾಡ್ಬೇಕು, ಮಾಡೋನ್ ಇದಾನೆ, ಕರ್ತೃ ಇದಾನೆ. ಮಾಡ್ಬೇಕು. ಮತ್ತೆ ಇದು ಭಾವನೆಗೆ ಸಂಬಂಧಪಟ್ಟಿರುವಂತದ್ದು. ಭಾವನೆಗೆ ಯಾರಿಗೆ ವಸ್ತು ರೂಪವಾಗಿ ತಿಳ್ಕೊಳ್ಳೋದಕ್ಕಾಗೋದಿಲ್ವೋ ಅವ್ರು ಅದನ್ನೇ ಭಾವನೆ ಮಾಡಿದವಾಗ ಅದು ಉಪಾಸನೆ ಆಗುತ್ತೆ. ಯಾರಿಗೆ ಭಾವನೆನೇ ಆಗೋದಿಲ್ವೋ ಅವ್ರ ಸ್ವರೂಪ ಕಂಡ್ಕೊಳ್ಳೋದು ಅಂತ ಎಲ್ಲಿಂದ ಬಂತು ಅದು ಅಲ್ವಾ? ಹಾಗಾಗಿ ಮೊದಲು ನಮ್ಮ ಮನಸ್ಸು ಸಮಷ್ಟಿ ಭಾವದಲ್ಲಿ ಒಂದಾಗಬೇಕು. ಹಾಗಾಗಿ ಉಪನಿಷತ್ತಿನಲ್ಲಿ ಈ ಒಂದು ಅಶ್ವಮೇಧ ಉಪಾಸನೆಯನ್ನೇ ಹೇಳಿದೆ.
ಈ ಅಶ್ವಮೇಧ ಉಪಾಸನೆಯಲ್ಲಿ ಮೊದಲಿಗೆ ಇವಾಗ ಪ್ರತೀಕ, ಅಶ್ವ ಪ್ರತೀಕ ಅಷ್ಟೇ ಅದು. ಆದ್ರೆ ಅಶ್ವ ಪ್ರತೀಕ ಹಂಗಾದ್ರೆ ನಮ್ ನಾಯಿ ಇಷ್ಟ ರೀ ನಮ್ಗೆ. ಅಶ್ವಕ್ಕಿಂತ ನಮ್ಗೆ ನಾಯಿ ಇಷ್ಟ. ನಮ್ಮನೆ ಡಾಗಿ ತುಂಬಾ ಇಷ್ಟ ನಮ್ಗದು. ಅದರಿಂದ ನಾವು ಅದ್ರೊಳಗೆ ನಾವು ಪ್ರಜಾಪತಿ ಉಪಾಸನೆ ಮಾಡ್ತೀವಿ ಅಂತಂದ್ರೆ ಆಗತ್ತಾ? ಆಗಲ್ಲ. ಯಾಕೆ? ಯಾಕಾಗಲ್ಲ? ಉಚ್ಚೈಶ್ರವಸ್ಸು ಸಮುದ್ರ ಮಥನದಿಂದ ಅದು ಸರಿ. ಬಂತಲ್ಲ. ಆದ್ರೆ ನನ್ನ ಮನೆ ನಾಯಿಯಲ್ಲಿ ನನ್ಗೆ ಇಷ್ಟ ಅಲ್ಲ, ಅಶ್ವ ಇಷ್ಟ ಅಲ್ಲ, ನಂಗೆ ಮನೆ ನಾಯಿ ಇಷ್ಟ, ನನಗೆ ಅದ್ರೊಳಗೆ ಮಾಡ್ಕೊಳ್ತೀನಿ ಅಂತಂದ್ರೆ ಅದು ಯಾಗಕ್ ಬರಲ್ಲ. ಯಾಕೆ? ಶಾಸ್ತ್ರದಲ್ಲಿ ಹೇಳಿಲ್ಲ ಅಷ್ಟೇ. ಉಪಾಸನೆ ಅಂತಂದ್ರೆ ಶಾಸ್ತ್ರ ನಂಬೇಕು. ಅದು ಧರ್ಮ ಜಿಜ್ಞಾಸೆ ಬ್ರಹ್ಮ ಜಿಜ್ಞಾಸೆ ಅಂತ ಬಂದಿತ್ತಲ್ಲ ಶಾಂಕರ ವೇದಾಂತ ಸೌರದಲ್ಲಿ. ಧರ್ಮ ಜಿಜ್ಞಾಸೆಗೆ ಶಾಸ್ತ್ರ ಏನ್ ಹೇಳುತ್ತೋ ಅದ್ ಮಾಡ್ಬೇಕು. ಅಂದ್ರೆ ಬ್ರಹ್ಮ ಜಿಜ್ಞಾಸೆ ಹಂಗಲ್ಲ. ಪ್ರಶ್ನೆ ಮಾಡ್ಬೋದಿಲ್ಲ. ನಾ ಇವಾಗ ಇಲ್ಲೂ ಮಾಡ್ತೀನಿ, ಭಾವನೆ ಮಾಡ್ಕೊಳ್ತೀನಿ ಅಂತಂದಾಗ ಇದು ಬರಲ್ಲ. ಇಲ್ಲಿ ಫಲ ನಿನ್ಗೆ ಆಗಲ್ಲ ಅಷ್ಟೇ. ಮತ್ತೆ ಆ ಅವಯವಗಳೆಲ್ಲ ಕೂಡ್ಸೋದಕ್ಕೆ ಆಗಲ್ಲ. ಯಾಕಂದ್ರೆ ಶಾಸ್ತ್ರ ಹೇಳೋದ್ರೊಳಗೆ ಅರ್ಥ ಇದೆ. ಅದು ಸಾಮಾನ್ಯ ತೋರಿಸ್ತಾರಲ್ಲ ಆಚಾರ್ಯರಲ್ಲಿ, ಅಶ್ವವಲ್ಲಿಟ್ಕೊಂಡೇ ಮಾಡ್ಬೇಕು ಅಂತ ಸಾಮ್ಯಗಳನ್ನೆಲ್ಲ ತೋರಿಸ್ತಾ ಹೋಗ್ತಾರೆ ಅಲ್ಲಿ, ಆಯ್ತಾ? ಹಾಗಾಗಿ ನಾವು ಅಶ್ವದಲ್ಲಿ ಶಾಸ್ತ್ರ ಯಾಕೆ ಹೇಳಿದ್ವಿ ಹಾಗೆ ಮಾಡಿದ್ರೆ ಅದ್ರ ಫಲ, ಇಲ್ಲ ಅಂತಂದ್ರೆ ಇಲ್ಲ, ವ್ಯರ್ಥ. ಸುಮ್ಮನೆ ಆ ಲೌಕಿಕ ಭಾವ ಸ್ವಲ್ಪ ಈ ಕಡೆ ಭಾವ ಬರುತ್ತೆ ಅಷ್ಟೇ. ಪೂರ್ತಿ ಪ್ರಯೋಜನ ಆಗಲ್ಲ ಅಂತಲ್ಲ, ಸ್ವಲ್ಪ ಬರುತ್ತೆ ಅಷ್ಟೇನೆ ಆಗಿರುವಂಥದ್ದು ಅಂತ. ಇನ್ನು ಅಶ್ವದ ಅವಯವಗಳಲ್ಲಿ ಈ ಕಾಲಾದಿ ದೃಷ್ಟಿಗಳನ್ನ ಹಾಕೋಬೇಕು ಅಂತ ಹೇಳಿದೆ ಇಲ್ಲಿ. ಇವಾಗ ಮೊದಲು ಮೇಧ್ಯವಾದ ಅಶ್ವ ಅಂತ ಇದೆ ಇಲ್ಲಿ. ಮೇಧ್ಯ ಅಂದ್ರೆ ಏನು? ಯಾಗಕ್ಕೆ ಅರ್ಹವಾಗಿರುವಂತಹ ಅಶ್ವ ಅಂತ. ಅದೇ ಉದಾಹರಣೆಗೆ ನಮ್ಮ ಪೂಜೆಗೆ ಮಾರ್ಕೆಟ್ ಅಲ್ಲೆಲ್ಲ ಸಾಮಾನುಗಳೆಲ್ಲ ತಗೊಂಡ್ಬರ್ತೀವಿ. ತಗೊಂಬಂದು ಸುಮ್ಮನೆ ದಬಕ್ ಅಂತ ಅದಕ್ಕೆ ಹಾಕ್ಬಿಡ್ತೀವಿ ದೇವ್ರಿಗೆ. ಇಲ್ಲ, ಸಂಸ್ಕಾರ ಮಾಡಿದೆ ಅದಕ್ಕೆ ಚೆನ್ನಾಗಿ ಆರಿಸ್ಕೊಂಡು ನಾವು ಹಾಕ್ತೀವಲ್ಲ, ಹಾಗೇನೆ ಹೆಂಗೆ ನಮ್ಗೆ ಯಜ್ಞದ ತುಪ್ಪ ದಾನದ ಪಂಚೆ ಅಂತ ಸಪ್ರೇಟ್ ಆಗಿ ಮಾಡಿದ್ರೆ ಪ್ರಯೋಜನ ಆಗಲ್ವಾ? ಅದಕ್ಕೆ ಅರ್ಹವಾಗಿರೋದೇ ಹಾಕ್ಬೇಕು, ಇವಾಗ ಆಗಿರೋಂಥದ್ದೇ ಹಾಕ್ಬೇಕು, ಅದನ್ನ ಮಾತ್ರ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ದಯವಿಟ್ಟು ಇಲ್ಲ ದೀಪದ ಎಣ್ಣೆ ತರಕ್ ಹೋಗ್ಬೇಡಿ ಯಾರು ಇನ್ಮೇಲಾದ್ರೂ. ಹಾಗೆ ಎಷ್ಟೋ ಜನಕ್ಕೆ ಏನ್ ಹೇಳಿದ್ರು ಅರ್ಥನೇ ಆಗೋದಿಲ್ಲ. ಎಳ್ಳೆಣ್ಣೆ 2 ಸಿಗುತ್ತೆ. ಎಳ್ಳೆಣ್ಣೆ ಮಾರ್ಕೆಟ್ ಅಲ್ಲಿ ನೋಡಿದ್ರೆಲ್ಲ ಗೊತ್ತಿಲ್ಲ. ಎಳ್ಳೆಣ್ಣೆ ಶ್ರೇಷ್ಠ ಅಂತಾರೆ ದೇವ್ರಿಗೆ. 2 ಸಿಗುತ್ತೆ. ಈ ದೀಪಕ್ಕೆ ಹಾಕೋ ಎಣ್ಣೆ ಬೆಲೆ ಕಡಿಮೆ, ತಿನ್ನೋ ಎಣ್ಣೆ ಜಾಸ್ತಿ. ಯಾಕಪ್ಪ? ತಿನ್ನೋದು ಪ್ಯೂರು, ದೀಪಕ್ಕೆ ಹಾಕೋದು ಇಂಪ್ಯೂರ್. ನಾವು ಗೊತ್ತಿದ್ದು ತಪ್ಪು ಮಾಡ್ತೀವಿ. ಅದೇ ನಮ್ಗೆ ಆಗಿರೋಂಥದ್ದು. ಗೊತ್ತಿದ್ದು ಇದನ್ನ ನೋಡ್ಕೊಂಡ್ರೆ ತಪ್ಪು ಮಾಡ್ತೀವಿ ನಾವು. ಯಾಕೆ ಮಾಡ್ಬೇಕು? ನಾವು ತಿನ್ನೋದನ್ನೇ ಹಾಕ್ಬಾರ್ದ? ನೀ ಭಗವಂತ ತುಪ್ಪದೇ ಹಾಕೊಂಡು ದೀಪ ಹಚ್ಚು ಅಂತ ಏನ್ ಹೇಳಲ್ಲ. ಹರಳೆಣ್ಣೆಲೆ ಶ್ರೇಷ್ಠ. ನನ್ಗೆ ಗೊತ್ತೇ ಇರ್ಲಿಲ್ಲ ಇದು. ನಾನು ತುರುವೇಕೆರೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹರಳೆಣ್ಣೆ ಹಚ್ಚಿದ್ದೆ ದೀಪ ತುಳಕ್ತಾ ಇದ್ರು ಅಲ್ಲೆಲ್ಲ. ಯಾಕಂದ್ರೆ ಹರಳೆಣ್ಣೆ ಅಲ್ಲೇ ತಯಾರಿಸ್ತಾರೆ ಅಲ್ಲೆಲ್ಲ. ಹರಳೆಣ್ಣೆ ಬೆಲೆ ಕಡಿಮೆ ಇದ್ರೆ ಅದ ಯಾಕೆ ಬೆಲೆ ಜಾಸ್ತಿ ಕೊಡ್ತೀವಿ ಅದಕ್ಕೆ? ದೀಪದ ಎಣ್ಣೆಗೆ ದೀಪಂ ಅಂತ ಬೇರೆ ಬೇರೆ ಬ್ರ್ಯಾಂಡ್ ಘಮ ಘಮ ಅಂತ ಇರುತ್ತೆ ಅದಕ್ಕೆಲ್ಲ. ಊಟಕ್ಕೆ ಊಟಕ್ಕೆ ಬಳಸಬಾರ್ದು ಅಂತ ಬೇಡ, ಅದ್ರ ಬೇರೆ ಇರ್ಲಿ. ನನಗೆ ಹುಷಾರಾಗಿರ್ಬೇಕು. ನಾವು ಮಾಡ್ಬೇಕಾದ್ರೆ ಎಲ್ಲಾನು ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇರೋದು. ಇನ್ನ ಇವಾಗ ಇದ್ರದ್ದು ವಿವರಣೆ ಏನ್ ಬೇಡ, ನೋಡ್ಕೊಳ್ಬೋದು ಏನೇನ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಒಂದೊಂದೇ ಅಷ್ಟೊಂದು ವಿವರಣೆ ನೋಡ್ಕೊಳ್ದಾರು ಕೂಡ ಇವಾಗ ಸಾಮ್ಯ ಹೆಂಗ್ ತೋರಿಸ್ತಾರೆ ಆಚಾರ್ಯರು ಅಂತ 1-2 ಉದಾಹರಣೆ ಕೊಡಿ ಅಷ್ಟೇ. ಇವಾಗ ಉಪಾಸನೆ ಮಾಡ್ಬೇಕಾದ್ರೆ ಯಾವ್ಯಾವ್ದ್ರಲ್ಲಿ ಯಾವ ಭಾವ ಹಾಕ್ಬೇಕು ಅಂತ ಅಶ್ವದ ಬೇರೆ ಬೇರೆ ಅವಯವಗಳಲ್ಲಿ ಇಂತಿದ್ದದು ಅಂತ ಹೇಳ್ಬೇಕಾದ್ರೆ ಸಾಮ್ಯ ಅಂತಂದ್ರೆ ಏನು? ಸುಮ್ಮನೆ ಅಂತ ಹೇಳ್ಬಿಟ್ಟು ಸೂರ್ಯ ಅಂತ, ಅದ್ರದ್ದು ತಲೆ ಸೂರ್ಯ ಅಂತ ಸಾಮ್ಯ ಕೊಟ್ಟಿದೆ. ಅಶ್ವದ ತಲೆ ಅಂತ. ಅಶ್ವ ಇವಾಗ ನಾವ್ ಏನೇ ನೋಡ್ಬೇಕಾದ್ರೂ ಕೂಡ ಮೊದ್ಲು ಏನ್ ನೋಡ್ತೀವಿ ನಾವು? ಇವಾಗ ಯಾರೋ ಬಂದ್ರಪ್ಪ ಇಲ್ಲಿ, ದಿವ್ಯಾ ಅಷ್ಟು ಇಂಡಿಯಾಗ್ ಬಂದಿಲ್ಲ. ದಿವ್ಯಾ ಬಂದಿದ ತಕ್ಷಣ ಇಂಡಿಯಾಗ್ ಬಂದವಾಗ ಏನನ್ ಗುರ್ತಿಸ್ತೀವಿ? ಇಂಡಿಯಾ ಫಸ್ಟ್ಲು ನೋಡಿದ ತಕ್ಷಣ ದಿವ್ಯಾ ಅಂತ ನೋಡ್ಬೇಕಾದ್ರೆ ಏನನ್ ಗುರ್ಸೋದು? ಮುಖನೇ ಮೊದ್ಲು ಗುರ್ಸೋದು. ಮುಖನೇ ಮೊದ್ಲು ಗುರ್ಸ್ತೀವಲ್ಲ, ಹಾಗೇನೆ ಇಲ್ಲೂ ಕೂಡ ಮೊದ್ಲಿರುವಂತದ್ದು ಮುಖ. ಮತ್ತೆ ಬರುವಂತದ್ದು ಯಾವ್ದು?
ದಿನದಲ್ಲಿ ಉಷೆ ಬರುವಂಥದ್ದು ಮೊದಲು. ಉಷಕಾಲ ಅಂತಂದ್ರೆ ಸೂರ್ಯ ಹುಟ್ಟುವುದಕ್ಕೆ ಮುಂಚೆ ಇರುವಂಥದ್ದು ಉಷಕಾಲ ಅಂತ. ಅದನ್ನ ಸಾಮ್ಯ ಅಂತಾರೆ. ಇದು ಆದ್ರೆ ಶ್ರುತಿಯಲ್ಲಿ ಆ ಸಾಮ್ಯನೇ ತೋರ್ಸಲ್ಲ. ಅದು ಅದೇ ಶ್ರುತಿ ಅಂತಂದ್ರೆ ಒಂಥರ ರಾಜಾಜ್ಞೆ ಇದ್ದಂಗೆ, ನಾನು ಹಿಂಗೆ ಹೇಳ್ತೀನಿ ಹಿಂಗೆ ಮಾಡು ಅಂತ. ಆಚಾರ್ಯರು ಕರುಣಾಳುಗಳಾಗಿರೋದ್ರಿಂದ ನೋಡಿ ಇಂಥ ಸಾಮ್ಯ ಇದೆ ಇದರೊಳಗೆ ಅಂತ ಒಂದೊಂದೊಳಗೂ ತೋರಿಸ್ತಾ ಹೋಗ್ತಾರೆ ಅಂತ. ಇವಾಗ ನೋಡಿ ಇದರೊಳಗೆ ಇಡೀ ವಿಶ್ವಭಾವ ತೋರ್ಸಂಗ ಆಯ್ತೋ ಇಲ್ವೋ ಇಲ್ಲಿ ಅಂತ. ಅಶ್ವ ಪ್ರತೀಕ ಅದು ಈಶ್ವಭಾವ ತೋರಿಸಿದೆ ಅಂತ. ಬರೀ ಈ ಲೋಕಗಳನ್ನ ತಗೊಂಡ ಎಲ್ಲಾನು ಬೇಡ, ಉದಾಹರಣೆ ಬೇಡ. ಲೋಕಗಳನ್ನ ಹೇಳ್ಬೇಕಾದ್ರೆ ಯಾವ ಭಾಗ ಹೇಳಿದೆ ಇಲ್ಲಿ? 3 ಲೋಕಗಳು ಯಾವ್ದು? 3 ಲೋಕಗಳು ದ್ಯುಲೋಕ, ಬೆನ್ನು, ಹೊಟ್ಟೆ ಆ ತರ ಹೇಳಿ. ಮೊದ್ಲು ಯಾವ್ದು ಅದನ್ನ ಹೇಳಿ ಫಸ್ಟ್. 3 ಲೋಕ ಯಾವ್ದು? ಭೂಲೋಕ, ದೇವಲೋಕ, ಭೂಲೋಕ ದೇವಲೋಕ ಮಧ್ಯ ಬರೋದು ಯಾವ್ದು? ಭೂಲೋಕ ದೇವಲೋಕ ಮಧ್ಯ ಅಂತರಿಕ್ಷ ಅಲ್ವಾ? ಈ ಕುದುರೆಯಲ್ಲಿ ಯಾವ ಭಾಗವನ್ನ ಈ ರೀತಿ ಭಾವನೆ ಮಾಡ್ಕೊಳ್ಬೇಕು, ಇದೆಲ್ಲ ಕವರ್ ಆಗ್ಬಿಡುತ್ತೆ ಪೂರ್ತಿ, ಎಲ್ಲಾ ಲೋಕಗಳು ಕವರ್ ಆಗ್ಬಿಡುತ್ತೆ. ಇಲ್ಲಿ ಗೊತ್ತಿಲ್ಲದೆ ಇರೋ ಲೋಕ ಅವೆರಡು, ಅಂತರಿಕ್ಷ ಮತ್ತೆ ಅಂತರಿಕ್ಷ ಗೊತ್ತಿದೆ. ಗ್ಯಾಪ್ ಅಂತ ಏನಂತ ಗೊತ್ತಾಗುತ್ತೆ ಅಷ್ಟೇ, ಎಲ್ಲಿಂದ ಎಲ್ಲಿ ಗ್ಯಾಪ್ ಅಂತ ಇರ್ಲಿ. ಇವಾಗ ಅದ್ರೊಳಗೆ ಯಾವ ಭಾವನೆ ಮಾಡ್ಕೊಳಕ್ ಹೇಳಿದೆ ಇಲ್ಲಿ? ದ್ಯುಲೋಕ ಬೆನ್ನು ಅಂತ. ಯಾಕೆ ಬೆನ್ನು ಅಂತ? ಮೇಲ್ಗಡೆ ಇದೆಯಲ್ಲ ಬೆನ್ನು ಮೇಲ್ಗಡೆ. ಅಶ್ವ ಅಂತ ತಗೊಂಡಾಗ ಮೇಲ್ಗಡೆ ಬೆನ್ನೋದಕ್ಕೋಸ್ಕರ ಅದು ಬೆನ್ನು ಅಂತ. ಮತ್ತೆ ನೆಕ್ಸ್ಟ್ ಅಂತರಿಕ್ಷ ಹೊಟ್ಟೆ ಮಧ್ಯದಲ್ಲಿದೆ. ಮಧ್ಯದಲ್ಲಿದೆ ಅದು. ಮಧ್ಯದಲ್ಲಿದೆ ಸರಿ. ಮತ್ತೆ ಹೊಟ್ಟೆ ಮಾಂಸ ಇರುತ್ತಾ? ಇಲ್ಲ, ಟೊಳ್ಳಾಗಿದೆ. ಟೊಳ್ಳಾಗಿದೆ. ಅಂತರಿಕ್ಷದಲ್ಲಿ ಅಂತರಿಕ್ಷನು ಟೊಳ್ಳು ತಾನೆ ನೋಡ್ದವಾಗ. ಅಲ್ಲಿ ಏನಾದ್ರು ಇದು ಏನಾದ್ರು ಡೆನ್ಸ್ ಆಗಿ ಏನಾದ್ರು ಇದೆಯಾ? ಇಲ್ಲಿ ಏನು ಇಲ್ಲ, ಟೊಳ್ಳು ಅಂತ. ಮತ್ತೆ ಇನ್ನೊಂದು ಪಾದ. ಪಾದ ಅಲ್ಲ, ಪೃಥ್ವಿ ಪಾದ. ಇಡುವಂತ ಜಾಗ ಅದು, ಕಾಲು ಇಡುವಂತ ಜಾಗ. ಪಾದಗಳನ್ನ ಆಮೇಲೆ ಇದಂತ ತಗೊಂತಾರೆ, ಬೇರೆ ತಗೊಳ್ತಾರೆ. ಅಲ್ಲಿ ಇದು ಪಾದ ಇಡುವಂತ ಜಾಗವನ್ನ ಪೃಥ್ವಿ ಅಂತ ಇಟ್ಕೊಂಡಿದೆ ಅಲ್ಲಿ. ಆಮೇಲೆ ಇದು ಎಲುಬುಗಳನ್ನ ದಿಕ್ಕುಗಳು ಅಂತ ತಗೊಂಡಿದೆ. ಆದ್ರೆ 2 ಎಲುಬುಗಳು ಇದೆಯಲ್ಲ, ಆ ಕಡೆ ಈ ಕಡೆ ರಿಪ್ಸ್ 2 ಇರುತ್ತಲ್ಲ, ಇಲ್ಲಿ 4 ದಿಕ್ಕುಗಳಿದೆಯಲ್ಲ ಅಂತ ಬಂದಾಗ ಆಚಾರ್ಯರು ಕುದುರೆ ಆ ಕಡೆ ಈ ಕಡೆ ಎಲ್ಲಾ ದಿಕ್ಕುಗಳನ್ನ ತಿರುಗುತ್ತಲ್ಲ, ಅದಕ್ಕೋಸ್ಕರ ಅಂತ ಸಾಮ್ಯ ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾರೆ ನೋಡಿದೊಳಗೆಲ್ಲ. ಒಟ್ಟಿನಲ್ಲಿ ಇದು ಅಶ್ವಮೇಧದ ಉಪಾಸನೆ ಇಲ್ಲಿದೆ, ಈ ತರ ಇದೆ. ಇದು ನಮಗ್ ಮಾಡಕ್ಕಾಗತ್ತಾ ಅಂತಂದ್ರೆ ಆಗಲ್ಲ ಮಾಡೋದಕ್ಕೆ. ಇದನ್ನ ಅಶ್ವಮೇಧ ಇದು ಉಪಾಸನೆಯನ್ನ ನಾವುಗಳು ಹಂಗೆ ಭಾವನೆ ಮಾಡ್ಕೊಳಕ್ ಆಗಲ್ಲ. ಆದ್ರೆ ನಾವು ಬೇರೆ ರೀತಿಯಾದಂತ ಉಪಾಸನೆ ಮಾಡ್ಬೋದು. ಯಾವ ರೀತಿಯಾದಂತ ಉಪಾಸನೆ ಮಾಡ್ಬೋದು? ಮಾನಸಿಕ ಪೂಜೆ. ಮಾನಸಿಕ ಪೂಜೆ ಒಂದು. ಪ್ರತೀಕ ಯಾವ್ದು ಇಟ್ಕೊಳ್ಬೋದು ನಾವು? ಈ ಅಶ್ವ ಪ್ರತೀಕ ಇಟ್ಕೊಂಡಾಗ ನಾವ್ ಯಾವ ಪ್ರತೀಕ ಇಟ್ಕೊಳ್ಬೋದು? ಹೇಳಿ. ಪ್ರಜಾಪತಿನ. ಪ್ರತೀಕ ಯಾವ್ದು ಇಲ್ಲಿ? ಅಶ್ವ ಪ್ರತೀಕ. ನಾವ್ ಯಾವ ಪ್ರತೀಕ ಇಟ್ಕೊಳ್ಬೋದು? ನಮ್ಮ ಇಷ್ಟ ದೈವದ ಪ್ರತೀಕ ಅಷ್ಟೇ. ರಾಮ ಇಷ್ಟ ಆದ್ರೆ ರಾಮ, ಕೃಷ್ಣ ಆದ್ರೆ ಕೃಷ್ಣ, ಶಿವ ಆದ್ರೆ ಶಿವ. ಆದ್ರೆ ಆ ಪ್ರತೀಕದಲ್ಲಿ ಇಡೀ ವಿಶ್ವದ ಭಾವನೆ ಮಾಡ್ಕೊಳಕ್ ಬರಲ್ವಾ? ಹಾಗೆ ಭಾವನೆ ಮಾಡ್ಕೊಳ್ಬೋದು ನಾವು. ಮತ್ತೆ ಬರೀ ಅದನ್ನೇ ಇಟ್ಕೊಳ್ಬೇಕಾಯ್ತು. ನಮ್ಗೆ ಇದರಿಂದ ಈ ಉಪನಿಷತ್ತಿನಲ್ಲಿ ಉಪಾಸನೆಗಳನ್ನ ನಾವು ಅಧ್ಯಯನ ಮಾಡೋದ್ರಿಂದ ಏನ್ ಪ್ರಯೋಜನ ಆಗ್ತಾ ಇದೆ ಇಲ್ಲಿ? ಇಷ್ಟೊಂದೆಲ್ಲ ನಾವು ನೋಡಿದ್ವಲ್ಲ, ನಮ್ಗೆ ಪ್ರಯೋಜನ ಏನಾಗ್ತಾ ಇದೆ ಇಲ್ಲಿ? ಎಷ್ಟು ಇವಾಗ ಅಶ್ವಮೇಧ ಉಪಾಸನೆ ಸಾಮ್ಯ ಕೊಟ್ಕೊಂಡು ಹೇಳಿದ್ಯಲ್ಲ, ನಮಗೆ ಇಲ್ಲಿ ಸಮಷ್ಟಿ ಮನಸ್ಸು ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಉಪನಿಷತ್ ಪರಿಚಯ ಮಾಡ್ಕೊಳ್ತಾರೆ ಸಮಷ್ಟಿ ಮನಸ್ಸು ಅಂದ್ರೆ ಏನು ಅಂತ. ಯಾಕಂದ್ರೆ ವ್ಯಷ್ಟಿ ಮನಸ್ಸು ಅಷ್ಟೇ ಗೊತ್ತಾರೆ ನಮ್ಗೆ. ಮತ್ತೆ ಎಷ್ಟು ಚೆನ್ನಾಗಿ ಆ ಭಾವಗಳು ನಮ್ಗೆ ತುಂಬಬಹುದು. ಯಾವ್ದ್ರಲ್ಲೂ ಕೂಡ ನಮ್ಮ ಭಾವಗಳು ವಿಷಯ ವ್ಯಾಪ್ತವಾಗಿರುವಂತ ಭಾವಗಳನ್ನ ಈ ಭಾವಗಳಲ್ಲಿ ಸೇರಿಸ್ಕೊಂಡಾಗ ನಮ್ಮ ಮನಸ್ಸು ಎಷ್ಟು ವ್ಯಾಪೃತವಾಗ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದೆ. ಪ್ರಯೋಜನ ಉಂಟು. ಹಂಗಾಗಿ ಇದನ್ನೆಲ್ಲಾನು ಪೇಜ್ ತಿರುಗಿಸ್ಬಿಡೋದು, ತತ್ವ ಎಲ್ಲಿದೆಯೋ ಅಲ್ಲಿ ಮಾತ್ರ ನೋಡ್ಕೊಳ್ಳೋದು, ಆ ತರ ಪ್ರಯೋಜನ ಆಗಲ್ಲ. ಮತ್ತೆ ಇನ್ನೊಂದು,
ಉಪಾಸನೆಗಳಲ್ಲಿ ಯಾವ ಯಾವ ವಿಚಾರಗಳ ಅಂಶಗಳು ಹೇಳಿದಾರೋ ತತ್ವ ಹೇಳ್ಬೇಕಾದ್ರೆ ಅದನ್ನೇ ಆಚಾರ್ಯ ತಗೊಂಡು ಹೇಳ್ತಾರೆ. ನಮ್ಗೆ ಆವಾಗ ಇದೂ ಅನುಕೂಲ ಆಗತ್ತೆ. ಹಾಗಾಗಿ ವೇದಾಂತದಲ್ಲಿ ಉಪನಿಷತ್ತಿನಲ್ಲಿ ತತ್ವ ಭಾಗವನ್ನ ಹೇಳೋದು ಮಾತ್ರ ನಾನು ತಿಳ್ಕೊಳ್ತೀನಿ, ಇದನ್ನ ಸ್ಕಿಪ್ ಮಾಡ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಅಫ್ಕೋರ್ಸ್ ನಾವು ಅಲ್ಲಿ ಹೆಚ್ಚಿಗೆ ವಿಚಾರ ಮಾಡ್ಬೇಕಾಗತ್ತೆ. ಇಲ್ಲಿ ಹೆಚ್ಚಿಗೆ ವಿಚಾರ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಹೆಚ್ಚಿಗೆ ನಾವು ವಿಸ್ತರಿಸ ಅವಶ್ಯಕತೆ ಇಲ್ಲ. ಇದರಲ್ಲಿ ಇದನ್ನ ಭಾವನೆ ಮಾಡ್ಕೊಂತ ಅಷ್ಟೇ, ಮುಗೀತು. ಆದ್ರೆ ಸಾಮ್ಯ ತಿಳ್ಕೊಳ್ಬೇಕು, ಅದೆಲ್ಲ ತಿಳ್ಕೊಳ್ಬೇಕು, ಯಾವ್ಯಾವ ರೀತಿಯಾಗಿ ತಿಳ್ಕೊಳ್ತಾರೆ ಅದನ್ನ ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳೋದ್ರಿಂದ ನಮ್ಗೆ ಉಪಯೋಗ ಅಂತೂ ಉಂಟೇ ಉಂಟು. ಹಾಗಾಗಿ ಇದರಿಂದ ಪ್ರಯೋಜನ ಆಗತ್ತೆ ಅಂತ ಸದ್ಯಕ್ಕೆ ಇಲ್ಲಿ ನಿಲ್ಸ್ಕೊಂಡ್ರೋಣ. ಇನ್ನು ಅಶ್ವದ ಮಹಿಮೆಗಳೊಂದು ಹೇಳ್ಬೋಣ, ಸ್ವಲ್ಪ ಸಮಯ ಆದ್ರೂ ಪರವಾಗಿಲ್ಲ. ಅಶ್ವದ ಮಹಿಮೆಗಳು ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತ ಹೊಗಳೋದಕ್ಕೋಸ್ಕರ ಅಂತ ಹೇಳಿದೆ. ಯಾವ್ದು ಮಹಿಮೆಗಳು? ಅಶ್ವದ ಮಹಿಮೆ ಅಂದ್ರೆ ಇಲ್ಲಿ ಅಶ್ವ ಅಂತ ಅಲ್ಲ, ಅಶ್ವದ ಮಹಿಮೆ ಅಲ್ಲ, ಪ್ರಜಾಪತಿಯ ಮಹಿಮೆ ಅಂತ. ಇಲ್ಲಿ ಏನ್ ಮಹಿಮೆಗಳು ತಿಳಿಸ್ಕೊಟ್ಟಿದೆ ಇಲ್ಲಿ ಹೇಳಿ. ಹಗಲು ರಾತ್ರಿಗಳಾಗುತ್ತಲ್ಲ, ಹಗಲು ರಾತ್ರಿಗಳು ಹಿಂದಲೇರಿ ಹಗಲು ರಾತ್ರಿಗಳು ಬಂದಿರುವಂತದ್ದು ಅಂತ. ಹಗಲನ್ನ ಯಾವ್ದಕ್ಕೆ ತೋರಿಸ್ಕೊಟ್ಟಿದೆ ಇಲ್ಲಿ? ಅಶ್ವಮೇಧ ಯಾಗದಲ್ಲಿ ಹೇಳಿ. ಚಿನ್ನದ ಬಟ್ಟಲು. ಚಿನ್ನದ ಬಟ್ಟಲನ್ನ ಅಶ್ವಮೇಧ ಯಾಗದಲ್ಲಿ ಕುದುರೆಯ ಮುಂದೆ ಇಡ್ತಾರೆ. ಆ ಚಿನ್ನದ ಬಟ್ಟಲು ಏನು ಅಂತಂದ್ರೆ ಹಗಲು ಅಂತ. ಏನ್ ಸಾಮ್ಯ ಇದೆ ಇಲ್ಲಿ? ಚಿನ್ನದ ಬಟ್ಟಲು ಹೊಳೆಯುತ್ತೆ ಮತ್ತೆ ಅದು ಕೂಡ ಹೊಳೆಯುತ್ತೆ, ಅದು ಸಾಮ್ಯ. ಚಿನ್ನ ಕೂಡ ಹೊಳೆಯುತ್ತೆ ಅಂತ. ಬೆಳ್ಳಿ ಬಟ್ಲು ಅದೇನು? ಕತ್ಲು, ರಾತ್ರಿ. ಅಶ್ವದ ಹಿಂದೆಗಡೆ ಇರುವಂತದ್ದು ಅಂತ. ಬೆಳ್ಳಿ ಬೊಟ್ಟು ಹೊಳೆಯುತ್ತಪ್ಪ ನಮ್ಗೆ, ಬೆಳ್ಳಿ ತಳತಳ ಅಂತ ಹೊಳೆಯುತ್ತೆ. ಅದ್ಯಾಕೆ ಕತ್ಲು ಅಂತ ಕರೆದ್ರು, ಸಾಮ್ಯ ಅಂತ ಅದಕ್ಕೆ ಸಾಮ್ಯ ಆಗುತ್ತೆ? ಬೆಳದಿಂಗಳು, ಪೌರ್ಣಿಮೆ. ಕತ್ಲು ಅಂದ್ರೆ ಬರೀ ಕತ್ಲು ಮಾತ್ರ ಅಲ್ಲ, ಪೌರ್ಣಿಮೆ ಇರುತ್ತೆ ಅಲ್ಲ. ಪೌರ್ಣಿಮೆಯನ್ನ ಬೆಳ್ಳಿ ತರ ಪಳಪಳ ಅಂತ ಹೊಳಿತಾರೆ. ಚೆನ್ನಾಗಿ ಸ್ವಾಮಿಗಳು ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಆಚಾರ್ಯರು ಇನ್ನೊಂದು ಅವತಾರ ಅಂತ ಅದಕ್ಕೆ ಹೇಳ್ಬೋದು ಅದನ್ನ, ಬೆಳ್ಳಿ ಅಂತ. ಇನ್ನ ಮತ್ತೆ ಹಗಲಿಗಿಂತ ರಾತ್ರಿ ಕನಿಷ್ಠನ ಇಲ್ವಾ? ಹಗಲಲ್ಲಿ ಕೆಲಸ ಮಾಡ್ದಂಗೆ ಅಷ್ಟು ಇದರಿಂದ ಕೆಲಸ ಮಾಡ್ತೀವ? ಇಲ್ಲ, ಕನಿಷ್ಠ ಕೆಳಗಡೆ ಇರೋದ್ರಿಂದ ಅದು ಹಿಂದಿಂದು ಅಂತ. ಸದ್ಯಕ್ಕೆ ಇಷ್ಟು ಸಾಕು. ಮುಂದಿನ ವಿಚಾರಗಳನ್ನೆಲ್ಲ ಮತ್ತೆ ಸರಿಯಾಗಿ ನೋಡೋಣ. ಆದ್ರೆ ಏನಾದ್ರು ಸಂಶಯಗಳೇನಾದ್ರೂ ಇದೆಯಾ ಅಂತ ಕೇಳಿ. ಅಥವಾ ಏನ್ ಮಾಡೋದು ಸ್ಕೈಪ್ ಏನಂದ್ರೆ ಸ್ಕೈಪು ಇದು ಸ್ವಲ್ಪ ಇದಾಗುತ್ತೆ, ಕಷ್ಟ ಆಗುತ್ತೆ. ಆದ್ರೆ ಇದು ಈ ಸತ್ಕಾರ್ಯವಾದ ಅದೆಲ್ಲ ಬಂದಾಗ ನನಗನ್ಸೋದು ಏನು ಅಂತಂದ್ರೆ, ಸರಿ ಇಷ್ಟ ಸದ್ಯಕ್ಕೆ ಇಲ್ಲಿ ನಿಲ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಇರಿ ಎಲ್ಲರೂ, ಆಮೇಲೆ ಮಾತಾಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.